Hi students, good morning everybody. So think many people are yet to wake up. I am early by 15 minutes or 12 to 15 minutes because I have to go for election duty. So that's why I started my live class early. So if anybody yet to wake up, please wake up and inform to your friends also if anybody is watching live. Already sir has started live class on YouTube, so you can inform to your friends also. Students, today you have a income tax exam. You will get a easy question paper. So before that we have planned to solve 2021 question paper also, and this was solved by Chinna Sunkar, our student. So these students are helping Vaishnavi Revankar and Chinna Sunkar are helping me a lot to do this type of videos. So because of their help I am helping to my other students also. So if you help to somebody, that will help to others, so helping nature should be there in all the people. Ellaru help ಮಾಡು ಗುಣ ಇತ್ತು ಅಂತಂದ್ರೆ you people will achieve something in your life. ಸೊ ಇಲ್ಲಿ ನನಗೊಬ್ಬನಿಗೆ ಮಾಡಬೇಕು ಎಲ್ಲ ಸಬ್ಜೆಕ್ಟ್ಸನ್ನು ಬಿಡಿಸಿ PPT ಮಾಡಬೇಕು ಅಂತಂದರೆ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ ಆಲ್ಸೋ. ಸೊ ಐ ಆಮ್ ಟೇಕಿಂಗ್ ಎ ಹೆಲ್ಪ್ ಫ್ರಮ್ ಮೈ ಸ್ಟೂಡೆಂಟ್ಸ್. ಸೊ ದಟ್ ಸ್ಟೂಡೆಂಟ್ಸ್ ಆರ್ ಹೆಲ್ಪಿಂಗ್ ಈಗರ್ಲಿ, and same thing we are sharing with other students also. So here the knowledge is shared with many people. So sharing a knowledge is careful to all. So sharing is caring. So students, ಭಾಷಣ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದ್ರೆ many students should get join. So that's why little ಭಾಷಣ should be there. ಅದಕ್ಕೆ ಸ್ವಲ್ಪ ಭಾಷಣನೂ ಮಾಡಿದ್ವಿ. ಸ್ಟೂಡೆಂಟ್ಸ್, ಯಾವ್ಯಾವ ಕ್ವಶನ್ಸ್ ಈಸಿ ಇರ್ತಾವ ನಿಮ್ಗೆ ಆ ಕ್ವಶನ್ಸನ್ನು ಫಸ್ಟ್ ಟಚ್ ಮಾಡ್ರಿ. ಓಕೆ, ಆ ಕ್ವಶನ್ ಟಚ್ ಮಾಡ್ರಿ. ಆಮೇಲೆ ಈಸಿ ಕ್ವಶನ್ನ 2 ಮಾರ್ಕ್ಸ್ ಆಗಿರ್ಬೋದು ಅಥವಾ 5 ಮಾರ್ಕ್ಸ್ ಆಗಿರ್ಬೋದು, ಯಾವ್ಯಾವ ನಿಮಗೆ ಸರಳ ಅನ್ನಿಸ್ತಾವೋ ಅದನ್ನು ಫಸ್ಟ್ ಟಚ್ ಮಾಡಿ ಅದನ್ನು ಸಾಲ್ವ್ ಮಾಡಿರಿ. ಮತ್ತು ಕ್ವಶನ್ ನಂಬರ್ಸನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿರಿ. ಸೊ ನೀವು ಪೇಜ್ ತಿರುಗಿಸೋದಿತ್ತಂದ್ರೆ PTO ಅಂತ ಮಾಡಿರಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಡೋಂಟ್ ಫಾರ್ಗೆಟ್ ಟು ಪುಟ್ ದ ಕರೆಕ್ಟ್ ಕ್ವಶನ್ಸನ್ನು ಫಸ್ಟ್ ಟಚ್ ಮಾಡಿರಿ. ಓಕೆ, ಆ ಕ್ವಶನ್ ಟಚ್ ಮಾಡಿರಿ. ಆಮೇಲೆ ಈಸಿ ಕ್ವಶನ್. ಓಕೆ, so many students are still yet to wake up because they studied whole night, I think so, because today is the exam, no? So that's why many people are sleeping now. Don't worry. So once they wake up, the video will be there in my YouTube channel, so they can watch and go to exam hall. So 2021 question paper is full of problems only. You 22 ಮತ್ತು 21 ಕ್ವಶನ್ ಪೇಪರನ್ನು ನೀವು ಸರಿಯಾಗಿ ಬಿಡಿಸ್ಕೊಂಡು ಹೋದ್ರಿಪ್ಪ ಅಂತಂದ್ರೆ ಸೊ ಸಿಮಿಲರ್ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಇವತ್ತು ಇನ್ಕಮ್ ಟ್ಯಾಕ್ಸ್ನಲ್ಲಿ. ಸೊ ಇಟ್ ವಿಲ್ ಹೆಲ್ಪ್ ಯು ಅ ಲಾಟ್. ಸೊ ಲೆಟ್ ಸ್ಟಾರ್ಟ್. ಸಾಕು ಭಾಷಣ, ಯು ವಿಲ್ ಸ್ಟಾರ್ಟ್ ಬಿಕಾಸ್ ಐ ಆಲ್ಸೋ ಗೋ ಟು ಅರ್ಲಿ. ಓಕೆ, ಕ್ವಶನ್ ನಂಬರ್ 2. State the period of previous year in case of following assessees for the assessment year 2021. ಸೊ ಈ ಪ್ರಾಬ್ಲಮ್ ಏನು ಸಂಬಂಧಪಟ್ಟಿದ್ದಪ್ಪ ಅಂತಂದ್ರೆ ಅಸೆಸ್ಮೆಂಟ್ ಪೀರಿಯಡ್ ಮತ್ತು ಪ್ರೀವಿಯಸ್ ಪೀರಿಯಡನ್ನು ಇಲ್ಲಿ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಮಿಸ್ಟರ್ ಎನ್ ಹ್ಯಾಸ್ ನ್ಯೂಲಿ ಸೆಟಪ್ ಬಿಸ್ನೆಸ್ ಆನ್ 1/9/2019. ದೆನ್ ಮಿಸ್ಟರ್ ಎ ಹ್ಯಾಸ್ ನ್ಯೂಲಿ ಸೆಟಪ್ ಬಿಸ್ನೆಸ್ ಆನ್ 1/1/2020. ಶ್ರೀಮತಿ ಬಿ has started her profession on 31/12/2019. Mr. C has newly set up business on 1/6/2019. Mr. M has newly set up business on 1/3/2019. So ಯಾವಾಗ ನಾವು ನ್ಯೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀವಿ, ಬಿಕಾಸ್ ಯು ಡೋಂಟ್ ಹ್ಯಾವ್ ಅ ಪ್ರೀವಿಯಸ್ ಇಯರ್. ಸೊ ಯಾವ ವರ್ಷ ನಾವು ಹೊಸ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿರ್ತೀವಿ, ದಟ್ ಈಸ್ ದ ಪ್ರೀವಿಯಸ್ ಇಯರ್ ಫಾರ್ ನ್ಯೂ ಬಿಸ್ನೆಸಸ್, ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಬಿಸ್ನೆಸ್ ಇನ್ ಪ್ರೀವಿಯಸ್ ಇಯರ್. ಆ ಅಸೆಸ್ಮೆಂಟ್ ಇಯರ್ನಲ್ಲಿನೇ ಅವ್ರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿರ್ತಾರೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಆ ಅಸೆಸ್ಮೆಂಟ್ ಇಯರ್ ಈಸ್ ಇಟ್ ಸೆಲ್ಫ್ ಪ್ರೀವಿಯಸ್ ಇಯರ್, ಯಾವಾಗ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಡೇಟ್.
ಯಾವ ವರ್ಷ ನಾವು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತೀವಿ, ನಾವು ರಿಪೀಟ್ ಮಾಡ್ತಾ ಇರ್ತೀನಿ ನಾನು. ಸೊ ರಿಪೀಟ್ ಮಾಡೋದ್ರಿಂದ ಏನಾಗುತ್ತೆ, ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಕ್ಲಾರಿಟಿ. ಯಾವಾಗ ನಾವು ನ್ಯೂ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತೀವಿ, ಯಾವ ವರ್ಷದಲ್ಲಿ ಸ್ಟಾರ್ಟ್ ಮಾಡ್ತೀವಿ, ದಟ್ ಸೇಮ್ ಇಯರ್ ಇಸ್ ದ ಪ್ರೀವಿಯಸ್ ಇಯರ್ ಆಸ್ ವೆಲ್ ಆಸ್ ಅಸೆಸ್ಮೆಂಟ್ ಇಯರ್. ಸೊ ಅದನ್ನು ನೀವು ಸೊಲ್ಯೂಷನ್ ಒಳಗೆ ನೋಡ್ಬೋದು. Mr. Aman has newly set up business on 1/9/2019, assessment year 2019 and 20, previous year 19 and 18 and 90. Oh my god, sorry students, this problem is totally wrong. No. Mr. N has newly set up business on 1/9/2019. ಸೊ 19 ಅಂತಂದ್ರೆ ನಿಮ್ಮದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದು, ಈ 99 ಅಂತಂದ್ರೆ ಇದು ಪ್ರಾಬ್ಲಮ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. ಓಕೆ, ಅದಕ್ಕೆ ಈ ಪ್ರಾಬ್ಲಮ್ ಹಾಕಿದ್ದಾರೆ ನಿಮಗೆ. ಮೆನಿ ಸ್ಟೂಡೆಂಟ್ಸ್ ರೀತಿ ಅಲ್ಲ, ಯಾವಾಗಲೂ ನಾವು ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದ್ರೆ ಪ್ರೀವಿಯಸ್ ಇಯರ್ ಅದೇ ಇರುತ್ತೆ. ಅಸೆಸ್ಮೆಂಟ್ ಇಯರ್ ಇಸ್ ಇಟ್ ಸ್ವಲ್ಪ ಪ್ರೀವಿಯಸ್ ಇಯರ್. ಸೊ ಇದು ಅಸೆಸ್ಮೆಂಟ್ ಇಯರು 2019 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 19 ಇದೆ, 1/4/2019 ಟು 31/3/2019. ಸೊ ಪ್ರೀವಿಯಸ್ ಇಯರಿಗೆ ಬರೋದೇ ಇಲ್ಲ. ಪ್ರೀವಿಯಸ್ ಇಯರ್ 1918 ಒಳಗೆ ಹಿ ವಿಲ್ ನಾಟ್ ಕನ್ಸಿಡರ್ ಪ್ರೀವಿಯಸ್ ಇಯರ್ 1918-19 ಬಿಕಾಸ್ ಹಿ ಡಸಂಟ್ ಹ್ಯಾವ್ ಎನಿ ಬಿಸ್ನೆಸ್ ಇನ್ ದಟ್ ಪ್ರೀವಿಯಸ್ ಇಯರ್. ಸೊ ಅದಕ್ಕೆ ಏನು ಮಾಡ್ತೀವಿ ನಾವು, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ ಅಂತಂದ್ರೆ ಅಸೆಸ್ಮೆಂಟ್ ಇಯರ್ ಇಸ್ ಇಲ್ ಸೆಲ್ಫ್ ಇಸ್ ದ ಪ್ರೀವಿಯಸ್ ಇಯರ್. ಸೊ 2019-20 ಏನಿದೆಯಲ್ಲ ದಟ್ ಈಸ್ ದ ಪ್ರೀವಿಯಸ್ ಇಯರ್, ನಾಟ್ 18-19. ಸೊ 2019-20 ಇದು ಪ್ರೀವಿಯಸ್ ಇಯರ್ ಆಗತ್ತಾ. ಸೊ ಇದು 1918-19 ಅಲ್ಲ. ಸೊ ಸೇಮ್ ವೇ ಮಿಸ್ಟರ್ ಹೇ ಹ್ಯಾಸ್ ನ್ಯೂಲಿ ಸೆಟ್ ಅಪ್ ಬಿಸ್ನೆಸ್ ಆನ್ 1/1/2019. 1/1/2019 ಎಲ್ಲಿ ಬರುತ್ತೆ ರೀ, ಅಸೆಸ್ಮೆಂಟ್ ಇಯರ್ 19-20. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್ ಕರೆಕ್ಟ್ಲಿ. ಓಕೆ ನೋಡ್ರಿ, 1/1/2019 ಅವ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಯಾನ ಅಂತಂದ್ರೆ ಫೈನಾನ್ಷಿಯಲ್ ಇಯರ್ ಯಾವ್ದು ಬರುತ್ತೆ ರೀ, 1/4/2018 ಟು 31/3/2019. ಸೊ 2018-19 ಇಸ್ ದ ಪ್ರೀವಿಯಸ್ ಇಯರ್ ಆಸ್ ವೆಲ್ ಆಸ್ ಅಸೆಸ್ಮೆಂಟ್ ಇಯರ್. ಎರಡು ಸೇಮ್ ಆಗ್ತಾವು. ಯಾವ್ದ್ರಿ, 18-19 ಇಸ್ ದ ಪ್ರೀವಿಯಸ್ ಇಯರ್ ಆಸ್ ವೆಲ್ ಆಸ್ ಅಸೆಸ್ಮೆಂಟ್ ಇಯರ್. ಸೊ ಇವ ಸ್ಟಾರ್ಟ್ ಮಾಡಿದ್ದು ಬಿಸ್ನೆಸ್ 1/1/2019. ಹೊಸ ಬಿಸ್ನೆಸ್ ಇತ್ತು ಅಂತಂದ್ರೆ ಅದೇ ವರ್ಷ ಪ್ರೀವಿಯಸ್ ಇಯರು, ಅದೇ ವರ್ಷ ಅಸೆಸ್ಮೆಂಟ್ ಇಯರ್ ಇರ್ತೈತಿ. ಬೇಕಾದ್ರೆ ನೀವು ಬುಕ್ಸ್ ರೆಫರ್ ಮಾಡಿ ನೋಡ್ಬೋದು. ದೆನ್ ಮಿಸ್ಟರ್ ಸಿಮ್ತಿ ಹ್ಯಾಸ್ ಸ್ಟಾರ್ಟೆಡ್ ಹ್ಯಾಸ್ ಪ್ರೊಫೆಷನ್ ಆನ್ 31/3/2019. 31/3/2019. ಸೊ ಇದರ ಕೇಸ್ನಲ್ಲಿನೂ ಅಸೆಸ್ಮೆಂಟ್ ಇಯರು 2018-19, ಪ್ರೀವಿಯಸ್ ಇಯರು 2018-19. ಸೊ ಬಿಕಾಸ್ ಸಿ ಸ್ಟಾರ್ಟೆಡ್ ಬಿಸ್ನೆಸ್ ಆನ್ 31/3/2019. ಸೊ ಅದಕ್ಕೆ ಅದ ವರ್ಷನೇ ಆಗುತ್ತೆ, ಅದ ವರ್ಷನ ಪ್ರೀವಿಯಸ್ ಇಯರು, ಆಮೇಲೆ ಅಸೆಸ್ಮೆಂಟ್ ಇಯರು. ಬಿಕಾಸ್ ನೋಡ್ರಿ, ಇದು ಫಸ್ಟ್ ಏಪ್ರಿಲ್ 2018 ಟು 31/3/2019 ಅವಾಗ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಇದು 18-19 ಪ್ರೀವಿಯಸ್ ಇಯರು, 18-19 ಅಸೆಸ್ಮೆಂಟ್ ಇಯರು. ಸೊ ನೆಕ್ಸ್ಟ್ ನಲ್ಲಿ ಅವರಿಗೆ ಚೇಂಜಸ್ ಹಾಕೋತಾ ಹೋಗ್ತದೆ. ಯಾಕಂದ್ರೆ ಹೊಸ ಬಿಸ್ನೆಸ್ಸಿಗೆ ಇದೇ ಕಾನ್ಸೆಪ್ಟ್ ಇದೆ. ನೀವು ಬುಕ್ಸ್ ರೆಫರ್ ಮಾಡ್ರಿ, ನೋಡ್ರಿ. ಒಂದ್ಸಲ ಹೋಗ್ತಾ ಮುಂಚೆ ಒಂದು ಬುಕ್ ರೆಫರ್ ಮಾಡಿ ಯು ಗೋ ಟು ಎಕ್ಸಾಮ್. Mr. C has newly set up business on 1/6/2019. 1/6/2019 means 1/4/2019 to 31/3/2020. ಸೊ 2019-20 ನಲ್ಲಿ ಇವರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅಸೆಸ್ಮೆಂಟ್ ಇಯರು 2019-20, ಪ್ರೀವಿಯಸ್ ಇಯರು 2019-20 ಬಿಕಾಸ್ ಇಟ್ ಇಸ್ ಅ ನ್ಯೂಲಿ ಸೆಟ್ ಅಪ್ ಬಿಸ್ನೆಸ್. Then Mr. M has newly set up business on 1/3/2019. 1/3/2019. 1/3/2019. That means 1/4/2018. Your financial year ಹೆಂಗೆ ಬರುತ್ತೆ, 1/4/2018 to 31/3/2019. ಈ ಪೀರಿಯಡ್ ನಲ್ಲಿ ಅವರು ಕಂಪ್ನಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದಕ್ಕೆ ಇವ್ರದ್ದು ಅಸೆಸ್ಮೆಂಟ್ ಇಯರು 2018-19, ದೆನ್ ಪ್ರೀವಿಯಸ್ ಇಯರು 2018-19. ಸೊ ಇದನ್ನು ಸ್ವಲ್ಪ ಬುಕ್ಸ್ ರೆಫರ್ ಮಾಡ್ರಿ. ಯಾವಾಗಲೂ ನ್ಯೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ದ ಪ್ರೀವಿಯಸ್ ಇಯರ್ ಆಸ್ ವೆಲ್ ಆಸ್ ಅಸೆಸ್ಮೆಂಟ್ ಇಯರ್ ವಿಲ್ ಬಿ ಸೇಮ್ ಇಯರ್ ವೆನ್ ದೇ ಸ್ಟಾರ್ಟೆಡ್ ದೇರ್ ಬಿಸ್ನೆಸ್. ಅದನ್ನು ನೀವು ಕರೆಕ್ಟಾಗಿ ಫೈನಾನ್ಷಿಯಲ್ ಇಯರ್ ಕಾನ್ಸೆಪ್ಟ್ ತಗೊಳ್ರಿ, ಅದ ವರ್ಷನ ಮಾಡಿಬಿಡ್ರಿ. ಪ್ರೀವಿಯಸ್ ಇಯರು ಅದ, ಅಸೆಸ್ಮೆಂಟ್ ಇಯರು ಅದ ಫಾರ್ ನ್ಯೂ ಬಿಸ್ನೆಸಸ್. ಓಕೆ, ನೆಕ್ಸ್ಟ್. ಶ್ರೀಮತಿ ಜ್ಯೋತಿ is a citizen of India. She left for France for the first time on 1/6/2018.
and come back to India on 15/1/2018. Okay, see again left for Japan on 1/10/2019 and returned to India on 15/1/2020. Determine her residence status for the previous year 1920. Okay, ಸೊ ಇಲ್ಲಿ ಅವರು ದೇಶವನ್ನು ಬಿಟ್ಟು ಹೋಗಿದಾರ, ಆಮೇಲೆ ಮತ್ತೆ ಹೊಳಿ ಬಂದಾರ, ಮತ್ತೆ ಬೇರೆ ದೇಶಕ್ಕೆ ಹೋಗಿದಾರ, ಮತ್ತೆ ಹೊಳಿ ಬಂದಿದ್ದಾರೆ. ಸೊ ನಾವಿಲ್ಲಿ ಕನ್ಸಿಡರ್ ಮಾಡಬೇಕಾಗಿದ್ದು ಏನಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಅವರು ಎಷ್ಟು ದಿನ ಇದ್ರು, ಬಿಟ್ಟು ಹೋಗಿದ್ದು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ, ನಮ್ಮ ದೇಶದೊಳಗೆ ಅವರು ಎಷ್ಟಿದ್ರು. ಸೊ ಇಲ್ಲಿ 1/6/2018 ಅಪ್ಪ ಅಂತಂದ್ರೆ ಪ್ರೀವಿಯಸ್ ಇಯರ್ 1920, ಸೊ 1920 ಅಂತಂದ್ರೆ ನಾವು ಈ ಪ್ರೀವಿಯಸ್ ಇಯರ್ ನೋಡಿದ್ವಿ ಅಂತಂದ್ರೆ ಈ ಪ್ರೀವಿಯಸ್ನಲ್ಲಿ ಅವ್ರು ಇಂಡಿಯಾದಲ್ಲಿ ಎಷ್ಟು ದಿನ ಇದ್ರು ಅಂತ ನಾವು ನೋಡ್ಬೇಕಾಗಿತ್ತು ಅಂತಂದ್ರೆ ಇವ್ರು ಏನು ಬದಾರ್ರಿ, ಈ ಡೇಟ್ಸೇ ಇಲ್ಲ, ಈ ಡೇಟನ್ನು ಬರೆದಿದ್ದಾರೆ. ಓಕೆ, ಇದನ್ನು ನಾವು ಈಗ 22-23 ನಾವು ನೋಡ್ಕೊತಾ ಹೋದ್ವಿ ಅಂತಂದ್ರೆ ಪ್ರಾಬ್ಲಮ್ಸ್ ಈ ರೀತಿ ಬರ್ತಿರ್ತಾವೆ ನಿಮಗೆ, ಈ ಡೇಟಸ್ ಇರೋಂಗಿಲ್ಲ. ಸೊ ಇಲ್ಲಿ ನಾವು ಏನು ಮಾಡ್ತೀವಿ 22-23 ಪ್ರೀವಿಯಸ್ ಇಯರು ಅಥವಾ 21-22, ಈಗ ನೀವು 23 ಕ್ವಶನ್ ಪೇಪರ್ ಐತಿಯಪ್ಪ ಅಂತಂದ್ರೆ 22-23 ಬರೋ ಚಾನ್ಸಸ್ ಇರ್ತೈತೆ. ಸೊ ಅದಕ್ಕೆ ಇವರು ಈ ರೀತಿ ಮಾಡಿದ್ದಾರೆ. ಓಕೆ, ಡೋಂಟ್ ವರಿ. ಈ ಪ್ರಾಬ್ಲಮನ್ನು ನೋಡಿದ್ವಿ ಅಂತಂದ್ರೆ ನಾವು ಈ ಪ್ರಾಬ್ಲಮ್ಸನ್ನು ನೋಡಿದ್ವಿ ಅಂತಂದ್ರೆ ಏನು ಮಾಡ್ಯಾರ, ಓಕೆ ನೋಡ್ರಿ 1920 ಅಂತಂದ್ರೆ 1st April 2019 to 31/3/2020 ಈ ಪೀರಿಯಡ್ನಲ್ಲಿ ಅವರು ಇಂಡಿಯಾದೊಳಗೆ ಎಷ್ಟಿದ್ರು ಅನ್ನೋದು ನಾವು ಕಂಡು ಹಿಡಿಬೇಕಾಗೈತಿ. ಸೊ ಅದಕ್ಕೆ ನಮ್ಗೆ ಸಂಬಂಧಪಟ್ಟಂಥ ಡೇಟ್ ಅಪ್ಪ ಅಂತಂದ್ರೆ ನಮಗೆ ಈ 1/6/2018 ಮತ್ತು 15/1/2018. ಸೊ ಇದು 2018-19 ಬರುತ್ತೆ. ಸೊ ದಟ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ವೆದರ್ ಸಿ ಈಸ್ ಇನ್ ರೆಸಿಡೆಂಟ್ how many days she was there in 1920, because this date is not related to previous year 19 and 20. So that's why we should see only this period 2019 and 20 ಡೇಟ್ಸ್ ಅನ್ನ ಮಾತ್ರ ನೋಡ್ಬೇಕು ನಾವು, ಯಾಕಂದ್ರೆ ಇದು 18-19 ಒಳಗೆ ಬರುತ್ತೆ. ಸೊ ಸಿ ಅಗೇನ್ ಲೆಫ್ಟ್ ಫಾರ್ ಜಪಾನ್ ಆನ್ 1/10/2019. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಡೇಟ್ ಫಾರ್ ಅಸ್. ಸೊ ಅಕ್ಟೋಬರ್ ತನಕ ಇದ್ರು ಅಂತಂದ್ರೆ ಸೊ ನಾವು ಎಲ್ಲಿ ತನಕ ನೋಡಬೇಕು, ಏಪ್ರಿಲ್ ಇಂದ ನೋಡಬೇಕು. ಸೊ ಇದು ಹಿಂದಿನ ಡೇಟ್ ಇರುತ್ತೆ, ಇದು ನಾಟ್ ಕನ್ಸಿಡರ್ಡ್. ನಾವು ಏಪ್ರಿಲ್ 2019 ಇಂದ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಏಪ್ರಿಲ್ 2019 ಇಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಅಲ್ಲಿಂದ ಅಕ್ಟೋಬರ್ವರೆಗೆ ಎಷ್ಟು ದಿನ ಅಂತ ನಾವು ನೋಡಬೇಕು. ಓಕೆ, ಏಪ್ರಿಲ್ ಒಳಗೆ 30 ಡೇಸ್ ಇಲ್ಲಿ ಬರೆದಿದ್ದಾರೆ ಅವರು, ಇದು ರಾಂಗ್ ಇದೆ. ಏಪ್ರಿಲ್ದಲ್ಲಿ 30 ಡೇಸ್ ಇದೆ ಎಲ್ರಿ. ಏಪ್ರಿಲ್ 2019, ಮೇ 2019, ಜೂನ್ 2019, ಜುಲೈ 2019, ಆಗಸ್ಟ್ 2019, ಸೆಪ್ಟೆಂಬರ್ 2019, ಅಕ್ಟೋಬರ್ 1 ಡೇ ನೀವು ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ 30 plus 31 plus 30 plus 31 plus 31 plus 30 plus 1. So 184 days ಅವರು ಇದ್ರು. ನಂತರ and return to India on 15/1/2020. Return to India on 15/1/2020. ಓಕೆ, ಸೊ 15ನೇ ತಾರೀಕಿಗೆ ಮತ್ತೆ ಅವ್ರು ಇಂಡಿಯಾಕ್ಕೆ ಬಂದಾರ 2020 ಸೊ ಅಲ್ಲಿದೂ ನೀವು ತಗೋಬೇಕು. ಸೊ ಜನವರಿ 2020 ಒಳಗೆ 31 ಅಂತಂದ್ರೆ 16 ಡೇಸ್. ಜನವರಿಯಲ್ಲಿ 16 ಡೇಸ್ ಅದಾರ ಅವರು, ಯಾಕಂದ್ರೆ ಯಾವ ದಿನ ಅವ್ರು ಎಂಟ್ರಿ ಆಗಿರ್ತಾರೆ ದಟ್ ಡೇ ಇಸ್ ಆಲ್ಸೋ ಕನ್ಸಿಡರ್ಡ್. ನಂತರ ಫೆಬ್ರವರಿ 28, 2020 ಅಂದ್ರೆ ಲೀಫ್ ಇಯರ್ ಇರ್ತದೆ +1. ನೋಡ್ರಿ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ, 29 ಡೇಸ್ ಇರ್ತಾವೆ ನಿಮ್ಮ ಫೆಬ್ರವರಿ ಒಳಗೆ, that is leap year. So that is also very very important. 2020 is a leap year, so you should consider 29 days. ನೀವು ಅದನ್ನ ಮರ್ತ್ರಿಪ್ಪ ಅಂತಂದ್ರೆ your question will be wrong. So I don't know how these dates are written. Okay, then
March 31. So she stayed 260 days in this 2019 and 20. Now in ನೋಡಾಕತ್ತೀವಿ ನೋಡ್ರಿ, determine her residence status for the previous year 19 and 20. So 1/6/2018 and 15/1/2018 is belongs to 2018 and 19. So that will not be considered for this previous year. So only thing you should consider 1/10/2019 and 15/1/2020 for this previous year. So that's why I am telling you, you should calculate from April 2019 to 31st March 2020. ಸೊ ಆ ಪೀರಿಯಡ್ ಒಳಗೆ ಎಷ್ಟು ದಿನ ಅವ್ರು ಇಂಡಿಯಾದೊಳಗೆ ಇದ್ರು ಅನ್ನೋದು ನೋಡಬೇಕು. ಇದು ಕರೆಕ್ಟ್ ಇದೆ. ಇಲ್ಲಿಂದ ಮಾಡ್ರಿ. ಏಪ್ರಿಲ್ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 1. ಸೊ ಆಮೇಲೆ 15 ಜನವರಿಗೆ ಬಂದಿದ್ದಾರೆ ಅವರು. ಜನವರಿ ಒಳಗೆ 31 ದಿನ ಇರ್ತಾವೆ. 15ರಿಂದ ಬಂದಿದ್ದಾರೆ. ಸೊ 16 ಡೇಸ್, 15, 16, 17, 18, 19, 20, 21, 22, 23, 24, 25, 26, 27, 28, 30, 31. ಸೊ 16 ಡೇಸ್. ಓಕೆ, 16 ಡೇಸನ್ನು ನೀವು ಮತ್ತೆ ಆ್ಯಡ್ ಮಾಡಬೇಕು. ಜನವರಿಯಲ್ಲಿ 16 ಡೇಸು, ಫೆಬ್ರವರಿಯಲ್ಲಿ 29 ಡೇಸು, 31ನಲ್ಲಿ ಮಾರ್ಚ್ನಲ್ಲಿ 31 ಡೇಸ್. ಸೊ ಟೋಟಲ್ 260 ಡೇಸ್ ಅವರು ಇಂಡಿಯಾದೊಳಗೆ ಇದ್ರು. ಸೊ ಅದಕ್ಕೆ ನಾವೇನು ಹೇಳ್ಬೋದು, ಡೆಟರ್ಮಿನೇಷನ್ ಆಫ್ ರೆಸಿಡೆನ್ಸ್ ಸ್ಟೇಟಸ್ ಆಸ್ ಶ್ರೀಮತಿ ಜ್ಯೋತಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2022-23. ಓಕೆ, ಇವರು ಇಮ್ಯಾಜಿನೇಷನ್ ಮಾಡಿ 22-23 ಅಂತ ಮಾಡಿದ್ದಾರೆ. ಸೊ ಇದನ್ನು ನಾವು 22-23 ಪ್ರೀವಿಯಸ್ 21-22 ಅಂತ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದರೆ ಇವು ಡೇಟಸನ್ನು ಚೇಂಜ್ ಮಾಡಬೇಕಾಗತ್ತೆ. ಸೊ ನಾನು ಅದೇ ರೀತಿ ಏನು ಕನ್ಫ್ಯೂಸ್ ಮಾಡಿದ್ದಾರೆ. ಓಕೆ, ಸೊ ಅದಕ್ಕೆ ಇವರು ಈ ರೀತಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಸೊ 260 ಡೇಸ್ ಇಸ್ ಕರೆಕ್ಟ್. 260 ಡೇಸ್ ಇಸ್ ಕರೆಕ್ಟ್. ಯಾಕಪ್ಪ ಅಂತಂದ್ರೆ ಜನವರಿ 15 2021 ಇಲ್ಲಿ 16 ಡೇಸ್ ಬರುತ್ತೆ. ಜನವರಿಯಲ್ಲಿ 17 ಡೇಸು, ಫೆಬ್ರವರಿಯಲ್ಲಿ 28 ಡೇಸು, ಮಾರ್ಚ್ನಲ್ಲಿ 31 ಡೇಸು. ಓಕೆ. ಸೊ ಈ ಡೇಟಸನ್ನು ಚೇಂಜ್ ಮಾಡ್ಕೊಳ್ರಿ ನೀವು. ಈ ಡೇಟ್ಸನ್ನು ಚೇಂಜ್ ಮಾಡ್ಕೊಳ್ರಿ. ಇದು 1/10/2021 ಟು 21-22 ಹೋದ್ವಿ ಅಂತಂದ್ರೆ ನಾವು 1/4/2021 ಟು 31/3/2021 ಅಂತಂದ್ರೆ ಇದನ್ನು 21 ಮಾಡ್ಕೊಳ್ರಿ, ಇದನ್ನು 22 ಮಾಡ್ಕೊಳ್ರಿ, ಇದನ್ನು 2021 ಆ್ಯಂಡ್ 22 ಪ್ರೀವಿಯಸ್ ಇಯರನ್ನು ಮಾಡ್ಕೊಳ್ರಿ. ಸೊ ಅವಾಗ ಈ ಪ್ರಾಬ್ಲಮ್ ನಮ್ಮದು 260 ಡೇಸ ಬಂದೈತಿ. ಈ ನಿಮಗೆ ಪ್ರಾಬ್ಲಮ್ಸ್ ಒಳಗೆ ಇದೇ ರೀತಿ ಬರೋ ಚಾನ್ಸಸ್ ಇರ್ತಾವೆ. ಅದಕ್ಕೆ ಅವರು ಈ ಡೇಟ್ಸನ್ನು ಚೇಂಜ್ ಮಾಡಿದ್ದಾರೆ. ಸೊ he is resident of India. she is a resident of India. ಸೊ ಇವ್ರು ಈ ರೀತಿ ಪ್ರಾಬ್ಲಮ್ ಮಾಡಿದ್ದು ಕರೆಕ್ಟ್ ಇದೆ. ಅವ್ರು ಏನು ಮಾಡಿದಾರೆ, ಇದು ಕನ್ಸಿಡರ್ ಮಾಡೇ ಇಲ್ಲ. ಯಾಕಂದ್ರೆ ಇದು ಬರೋದೇ ಇಲ್ಲ, ಇದು ಹಿಂದಿನ ಪ್ರೀವಿಯಸ್ ಇಯರ್ ಒಳಗೆ ಹೋಗುತ್ತೆ. ಸೊ ಈ ಡೇಟನ್ನು ಚೇಂಜ್ ಮಾಡ್ಕೊಳ್ರಿ ನೀವು. ಸಿ ಅಗೇನ್ ಲೆಫ್ಟ್ ಫಾರ್ ಜಪಾನ್ ಆನ್ 1/10/2021 ಆ್ಯಂಡ್ ರಿಟರ್ನ್ ಟು ಇಂಡಿಯಾ ಆನ್ 15/1/2022. ಅವಾಗ ನೀವೇನು ಹೇಳಬೇಕಾಗತ್ತೆ, ಪ್ರೀವಿಯಸ್ ಇಯರು 21-22 ಮಾಡ್ರಿ ಅಂತ ಹೇಳಬೇಕಾಗತ್ತೆ. ಸೊ ಅವಾಗ ಅಸೆಸ್ಮೆಂಟ್ ಇಯರ್ ಏನಾಗುತ್ತೆ ರೀ 22-23, ಪ್ರೀವಿಯಸ್ ಇಯರು 21-22 ಇರುತ್ತೆ. ಸೊ ಅದಕ್ಕೆ ಅವ್ರು ಇಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ, ಫೆಬ್ರವರಿ ಟು ಅಕ್ಟೋಬರ್ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಓಕೆ, ಆದರೆ ಹಚ್ಚೋದು ಈ ರೀತಿ ಹಚ್ಚಬಾರ್ದು. ನಾವು ಏಪ್ರಿಲಿಂದ ಸ್ಟಾರ್ಟ್ ಮಾಡಬೇಕು. ಏಪ್ರಿಲಿಂದ ಸ್ಟಾರ್ಟ್ ಮಾಡಿ ಇದು ಕೆಳಗಡೆ ಬರುತ್ತೆ. ಸೊ ಟೋಟಲ್ 260 ಡೇಸ್ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್, ಶ್ರೀಮತಿ ರೋಹಿಣಿ who was working in a private company retired from service on 36/2019. ರೋಹಿಣಿ ಅವರು ರಿಟೈರ್ಡ್ ಆದರು and received a gratuity of 6,50,000. At the time of her retirement, her average basic salary was rupees 19,000. At the time of her retirement, her average basic salary was rupees 19,000 and dearness allowance was rupees 9,000. 50% of which considered for retirement benefits. Okay. She served for 34 years and 9 months. She is not covered under Payment of Gratuity Act 1972. Compute exempted and taxable gratuity for the assessment year 2021. So ಈ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಕವರ್ ಇಲ್ಲ ಅಂತಂದ್ರೆ ಒಂದು ಕಾನ್ಸೆಪ್ಟ್ ಬೇರೆ ಬರುತ್ತೆ, ಕ್ಲಾಸ್. ಆಮೇಲೆ ಕವರ್ ಇದ್ರು ಅಂತಂದ್ರೆ ಕ್ಲಾಸ್ ಬೇರೆ ಬರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಒಳಗೆ ಅವ್ರು ಕನ್ಸಿಡರ್ ಆಗಿರಲಿಲ್ಲ ಅಂತಂದ್ರೆ ಈ ನಾವೇನು ಸರ್ವಿಸ್ ಕಂಪ್ಲೀಟೆಡ್ ಇಯರ್ಸ್ ಇರ್ತಾವಲ್ಲ ಅವು ಅಷ್ಟೇ ವರ್ಷ ತಗೊಳ್ತೀವಿ. ಬೈ ಚಾನ್ಸ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಒಳಗೆ ಕವರ್ ಇದ್ರು ಅಂತಂದ್ರೆ ಈ 9 ಕೂಡ ರೌಂಡ್ ಅಪ್ ಮಾಡಿ 35 ಇಯರ್ಸ್ ಅಂತ ತಗೊಳ್ತೀವಿ. ಸೊ ಆಮೇಲೆ ಡೇಸು ಕ್ಯಾಲ್ಕುಲೇಷನ್ ಚೇಂಜಸ್ ಆಗುತ್ತಾವೆ. 15/26 ಯಾವಾಗ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ನಮ್ಮ ಕವರ್ ಇದ್ರು ಅಂತಂದ್ರೆ, ಇಲ್ಲ ಅಂತಂದ್ರೆ 1/2 ಅದನ್ನು 15/30 ನೀವು ತಗೋಬಹುದು. ಓಕೆ, ನೋಡೋಣ ಸೊಲ್ಯೂಷನ್ಸ್ ಯಾವ ರೀತಿ ಮಾಡಿದ್ದಾರೆ.
So computation of taxable gratuity of Srimati Rashmi not covered under Gratuity Act 1972. So actual gratuity received 6,50,000 less exempted list of the following. Actual gratuity received 6,50,000, maximum limit 20 lakhs. Average basic salary 23,500. Okay. ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಯಾರಿ 19,000 ಪ್ಲಸ್ 4,500. ಸೊ 23,500. ಸೊ ಇಲ್ಲೇನು 50% ಏನು ನಾವು ರಿಟೈರ್ಮೆಂಟ್ ಬೆನಿಫಿಟ್ಸ್ ಹಾಕ್ತಾ ಇದೀವಿ, ದಟ್ ಆಲ್ಸೋ ಯು ಶುಡ್ ಕನ್ಸಿಡರ್ಡ್. ಸೊ ದಟ್ಸ್ ವೈ 23,500 15/30 ಇಂಟು 34 ಇಯರ್ಸ್. ನಾ ಅದೇ ಹೇಳಿದ್ನಲ್ಲ ನಿಮಗೆ, ಗ್ರಾಚ್ಯುಟಿ ಆಕ್ಟ್ ಒಳಗೆ ಕವರ್ ಆಗಿರಲಿಲ್ಲ ಅಂತಂದ್ರೆ ನಾವು ಕಂಪ್ಲೀಟೆಡ್ ಇಯರ್ 34 ಇಯರ್ಸ್ ಮಾತ್ರ ಕನ್ಸಿಡರ್ ಮಾಡಬೇಕು. ಬೈ ಚಾನ್ಸ್ ಗ್ರಾಚ್ಯುಟಿ ಆಕ್ಟ್ ಒಳಗೆ ಅವ್ರು ಕನ್ಸಿಡರ್ ಆಗಿದ್ರು ಅಂತಂದ್ರೆ ಅವಾಗ ನಾವು 34 ಮತ್ತು ಇದನ್ನು ಒಂದು ವರ್ಷ ತಗೊಂಡು 35 ಇಯರ್ಸ್ ಮಾಡಬೇಕು. ಆವಾಗ 15/36 ಅಂತ ಬರುತ್ತೆ. ಸೊ ಇಲ್ಲಿ 23,500 ಇಂಟು 15/30 ಇಂಟು 34 ಇಯರ್ಸ್. ಸೊ ವಿಚ್ ಎವರ್ ಇಸ್ ಲೆಸ್ 3,99,500. 3,99,500. taxable gratuity is 2,50,500. 6,50,000 ಇದಿಷ್ಟು exempted ಸಿಗುತ್ತೆ ನಿಮಗೆ. ಸೊ 6,50,000 minus 3,99,500 equal to 2,50,500. ಸೊ ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಸ್ಯಾಲರಿ, ಬೇಸಿಕ್ ಸ್ಯಾಲರಿ. ಸೊ ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. 1 minute ಸ್ಟೂಡೆಂಟ್ಸ್. ವಿಸಿಬಿಲಿಟಿ ಆನ್ಸರ್ಸ್ ವಿಸಿಬಲ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ನೋಡ್ತಾ ಇದ್ದೀನಿ ಒಂದ್ಸಲ. M has newly set up business on 1/3/2019. 1/3/2019. ಸ್ವಲ್ಪ ಬ್ರೈಟ್ ಇಟ್ ನೋಡ್ರಿ. 1/3/2019. That means 1/4/2019. ಸೊ ಕಾಣ್ತಾ ಇದಾವು. ಬ್ರೈಟ್ನೆಸ್ ಸ್ವಲ್ಪ ಬ್ರೈಟ್ನೆಸ್ ಮಾಡಿ ನೋಡ್ರಿ, ಯಾಕಂದ್ರೆ ಸ್ವಲ್ಪ ಡಾರ್ಕ್ ಇದೆ. ಅದು ಅದೇ ರೀತಿ PDF ಬಂದಿತ್ತು, ಅದನ್ನ ನಾನು ಹಾಕಿದ್ದೀನಿ. ಸ್ವಲ್ಪ ಕಾಣ್ತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಅಸೆಸ್ಮೆಂಟ್ ಇಯರ್ 2018-19, ದೆನ್ ಪ್ರೀವಿಯಸ್ ಇಯರ್ 2000. ಓಕೆ. ಸೊ calculation of salary, basic salary plus dearness allowance 19,000 plus 9,000 50% return benefit ತಗೋಬೇಕು. that is also considered for calculating the average salary. so 23,500 is the average basic salary. so other basis ಮೇಲೆ ನಾವು ಕಂಡುಹಿಡಿದು ನಾವು gratuity ಅನ್ನು taxable gratuity and this is the exempted gratuity. okay, ಇದು question number 4. so 22ರಲ್ಲೂ ಸೇಮ್ ಕ್ವಶನ್ ಪೇಪರ್ ಬಂದಿತ್ತು. ಈ ಸಲ ನಿಮಗೆ ಗ್ರಾಚ್ಯುಟಿ ಆಕ್ಟ್ ಒಳಗೆ ಕವರ್ ಇದ್ದಿದ್ದು ಬಂತು ಅಂತಂದ್ರೆ 15/36 ಅಂತ, ಸಾರಿ 15/26 ಅಂತ ಮಾಡಬೇಕು. ಓನ್ಲಿ ಡಿಫ್ರೆನ್ಸ್ ಇಸ್ ದ್ಯಾಟ್ ಬೈ ಚಾನ್ಸ್ ಇವತ್ತು ನೀವೇನಾದರೂ ಕ್ವಶನ್ ಪೇಪರ್ನಲ್ಲಿ ಸಿನ್ಸ್ ಈ ಸಿ ಈಸ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅಂತ ಬಂತು ಅಂತಂದ್ರೆ ಇದೇ ಸೇಮ್ 34 ಇಯರ್ಸು ಅಥವಾ 40 ಇಯರ್ಸ್ 9 months ಈ ರೀತಿ ಏನಾರ ಬಂತು ಅಂತಂದ್ರೆ ಅಲ್ಲಿ ನಾವು ರೌಂಡ್ ಅಪ್ ಮಾಡಬೇಕಾಗತ್ತೆ. 34 ಪ್ಲಸ್ ಈ 9 months 1 year ಅಂತ ಕನ್ಸಿಡರ್ ಮಾಡಬೇಕಾಗುತ್ತೆ, ಅದು 35 years ಆಗುತ್ತೆ. ಸೊ ಯಾವಾಗ ಕವರ್ ಇರಂಗಿಲ್ಲ ಅವಾಗ 34 years ಕಂಪ್ಲೀಟ್ ಇಯರ್ಸ್ ಅಷ್ಟೇ ನಾವು ಕನ್ಸಿಡರ್ ಮಾಡ್ತೀವಿ. ನಂತರ 15/26 ಅಲ್ಲಿ ಆಗುತ್ತೆ ಯಾವಾಗ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್. ಇಫ್ ಸಿ ನಾಟ್ ಕವರ್ಡ್ ಅಂಡರ್ ಪೇಮೆಂಟ್ ಆಫ್ ಗ್ರಾಚ್ಯುಟಿ ಆಕ್ಟ್ ಅವಾಗ 15/30 ಆಗುತ್ತೆ, ಇಲ್ಲ ಅಂತಂದ್ರೆ 1/2 ಮಾಡ್ಬೋದು. ಸೊ ನೀವು 15/30 15/30 ಮಾಡಿದ್ರಿ ಅಂತಂದ್ರೆ ಇಟ್ಸ್ 1/2 ಓನ್ಲಿ. ಸೊ ಅದಕ್ಕೆ ಇಲ್ಲಿ ಹಿಂಗೂ ಹಚ್ಬಹುದು, ಇಲ್ಲ 1/2 ನೀವು ತಗೋಬಹುದು. ಓಕೆ. ನೆಕ್ಸ್ಟ್, ಶ್ರೀಮತಿ ಭಾರತಿ ಇಸ್ ದ ಓನರ್ ಆಫ್ ಹೌಸ್ ಪ್ರಾಪರ್ಟಿ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಕಂಪ್ಯೂಟ್ ಇಟ್ಸ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ನೋಡ್ರಿ 22ರಾಗೂ ಸೇಮ್ ಬಂದೈತಿ, 21ರೊಳಗೂ ಸೇಮ್ ಬಂದೈತಿ. ಇಲ್ಲಿ ಓನ್ಲಿ ಅನ್ರಿಯಲೈಸ್ಡ್ ರೆಂಟ್ ಒಂದೈತಿ, ಅದು ಒಂದು ನೀವು ಕನ್ಸಿಡರ್ ಮಾಡಬೇಕು. ಸೊ ಉಳಿದಿದ್ದು ಪೇ ರೆಂಟಲ್ ಕೊಟ್ಟಿದ್ದಾರೆ, ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ, ಆಕ್ಚುಯಲ್ ರೆಂಟ್ ಕೊಟ್ಟಿದ್ದಾರೆ. ಸೊ ನೋಡ್ರಿ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಆಫ್ ಶ್ರೀಮತಿ ಭಾರತಿ. ಪೇ ರೆಂಟ್ ವ್ಯಾಲ್ಯೂ, ಮುನ್ಸಿಪಲ್ ವ್ಯಾಲ್ಯೂ 45,000 40,000. ಇದರೊಳಗೆ ವಿಚ್ ಎವರ್ ಇಸ್ ಹೈಯರ್ ದಟ್ ಯು ಹ್ಯಾವ್ ಟು ಕನ್ಸಿಡರ್, ದಟ್ ಈಸ್ 45,000. ನಂತರ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿದ್ದಾರೆ 42,000. ಇದರೊಳಗೆ ಯಾವುದು ಸಂದು ಅದನ್ನು ನಾವು ವಿಚ್ ಎವರ್ ಇಸ್ ಲೋವರ್ 42,000 ತಗೊಳ್ತೀವಿ. ದೆನ್ ಆಕ್ಚುಯಲ್ ರೆಂಟ್ ಅನ್ರಿಯಲೈಸ್ಡ್ ರೆಂಟ್ 36,000 ಮೈನಸ್ 30,000 ಅದನ್ನು ತೆಗೆದ್ವಿ 33,000. ಸೊ ಇದರೊಳಗೆ ಯಾವ್ದು ಹೈಯರ್ ಇರುತ್ತೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಅ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ ಫಸ್ಟ್ ನಾವೇನು ಕಂಪ್ಯಾರಿಸನ್ ಮಾಡ್ತೀವಿ, ಪೇ ರೆಂಟಲ್ ವ್ಯಾಲ್ಯೂ ಮತ್ತು ಮುನ್ಸಿಪಲ್ ವ್ಯಾಲ್ಯೂ ಕಂಪೇರ್ ಮಾಡ್ತೀವಿ. ಅದರೊಳಗೆ ಯಾವ್ದು ದೊಡ್ಡದಿರುತ್ತೆ, ಯಾವ್ದು ದೊಡ್ಡ ಅಮೌಂಟ್ ಇರುತ್ತೆ ಅದನ್ನು ನಾವು ತಗೊಳ್ತೀವಿ. ನಂತರ ಅದನ್ನ ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಅದರೊಳಗೆ ಯಾವ್ದು ಅಮೌಂಟ್ ಸಣ್ಣದಿರುತ್ತೆ ಅದನ್ನ ಮತ್ತೆ ನಾವು ಇಲ್ಲಿ ತಗೊಳ್ತೀವಿ. ನಂತರ ಆಕ್ಚುಯಲ್ ರೆಂಟ್ ಜೊತೆ ಕಂಪ್ಯಾರಿಸನ್ ಮಾಡ್ತೀವಿ. ಆಕ್ಚುಯಲ್ ರೆಂಟು ಮತ್ತೆ ಇದೇನು ಬಂದಿರತ್ತಲ್ಲ
ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟು ಮತ್ತು ವಿಚ್ ಎವರ್ ಇಸ್ ಹೈಯರ್ ಅದನ್ನು ಕನ್ಸಿಡರ್ ಮಾಡಿ ಬಂದಿರ್ತೀವಿ. ಅಲ್ಲಿ ಯಾವುದು ಈ ಅಮೌಂಟ್ ಒಳಗೆ ಲೆಸ್ ಇರುತ್ತೆ 42,000 ಆರ್ 33,000. ಸೊ ಸಾರಿ ಹೈಯರ್ ಇರುತ್ತೆ 42,000 ಆರ್ 33,000. ಇದರೊಳಗೆ ಯಾವ್ದು ಹೈಯರ್ ಇದೆ 42,000 ಹೈಯರ್ ಇದೆ. ಸೊ ದಟ್ ಹೈಯರ್ ಅಮೌಂಟ್ ವಿಲ್ ಬಿ ಟ್ರೀಟೆಡ್ ಆಸ್ ಅ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಸೊ gross annual value is 42,000. So this is the correct. Okay, next. State with the reasons the admissibility or otherwise the following in computing the income from ಬಿಸ್ನೆಸ್. ಸೊ ಇನ್ಕಮ್ ಫ್ರಮ್ ಬಿಸ್ನೆಸ್ಸಿಗೆ ಈ ಅಮೌಂಟ್ಸನ್ನು ಕನ್ಸಿಡರ್ ಮಾಡಬೇಕು ಮಾಡಬಾರ್ದು, ಅಲೌಡು ಡಿಸ್ಅಲೌಡ್ ಅಂತಿದೆ. ಸೊ ಇದನ್ನು ಸೊಲ್ಯೂಷನ್ ಸಮೇತನ ಡಿಸ್ಕಷನ್ ಮಾಡಿಬಿಡೋಣ. ಓಕೆ, ಸೊ ಸ್ಟೇಟ್ ದ ರೀಸನ್ಸ್ ಆಫ್ admissibility. Embezzlement of cash by an employee admissible. It is recurring and occurs during the course of business. So embezzlement ಅದೇನಿದೆಲ್ಲ ಇದು ಬಿಸ್ನೆಸ್ ಸಂಬಂಧಪಟ್ಟಿದ್ದೈತಿ, ಇದನ್ನು ನಾವು ಅಲೌಡ್ ಮಾಡ್ತೀವಿ. A sum of money spent for maintaining the reputation of business admissible as it is incidental to business activity. So ನೀವು ಅಡ್ವರ್ಟೈಸ್ಮೆಂಟ್ ನಿಮ್ಮ ರೆಪ್ಯುಟೇಷನ್ ಇನ್ಕ್ರೀಸ್ ಮಾಡಬೇಕಾಗಿತ್ತು ಅಂತಂದ್ರೆ ಯು ಶುಡ್ ಡೂ ಸಮ್ ಎಕ್ಸ್ಪೆಂಡಿಚರ್ಸ್. ಸೊ ಅದು ಬಿಸ್ನೆಸ್ಗೆ ರಿಲೇಟೆಡ್ ಇರುತ್ತೆ, ಅದನ್ನು ಕೂಡ ನೀವು ಅಲೌಡ್ ಮಾಡ್ಬೋದು. ದೆನ್ ರಿಸರ್ವ್ ಫಾರ್ ಡೌಟ್ಫುಲ್ ಡೆಟ್ಸ್. ಸೊ ಇದು ಅಡ್ಮಿಸಿಬಲ್ ಇಲ್ಲ. ಇಟ್ ಇಸ್ ನಾಟ್ ಅ ರೆವೆನ್ಯೂ ಎಕ್ಸ್ಪೆಂಡಿಚರ್ ಬಟ್ ಅಮೌಂಟ್ ಸೆಟ್ ಅಸೈಡ್ ಔಟ್ ಆಫ್ ಪ್ರಾಫಿಟ್. ಸೊ ಇದು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ರಿಸರ್ವ್ಸ್ ನಾವು ಪ್ರೊವಿಷನ್ಸ್ ಏನಾದರೂ ಮಾಡ್ತೀವಲ್ಲ ದಟ್ ಇಸ್ ನಾಟ್ ಆಕ್ಚುಲಿ ಇನ್ಕರ್ಡ್. ಅದು ಆ್ಯಕ್ಚುಲಿ ಇನ್ಕರ್ ನಾವು ಮಾಡಿರಂಗಿಲ್ಲ, ನಮ್ಮ ಪ್ರಾಫಿಟ್ ಒಳಗೆ ಲಾಸ್ ಆಗ್ಬಹುದು, ಅಷ್ಟು ಅಮೌಂಟ್ ಬರೋಂಗಿಲ್ಲ ಅಂತ ತಿಳ್ಕೊಂಡು ನಾವು ಪ್ರೊವಿಷನ್ಸ್ ಮಾಡಿರ್ತೀವಿ. ಸೊ ಪ್ರೊವಿಷನ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ವೈಲ್ ಕ್ಯಾಲ್ಕುಲೇಟಿಂಗ್ ದ ಇನ್ಕಮ್ ಆಸ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ದ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ದೆನ್ ಪೆನಾಲ್ಟಿ ಪೇಡ್ ಟು ಕಸ್ಟಮ್ಸ್ ಅಥಾರಿಟಿ ಇನ್ ಕನೆಕ್ಷನ್ಸ್ ವಿತ್ ದ ಇಂಪ್ರೂವಿಂಗ್ ಆಫ್ prohibited goods admissible as it is not a legal activity. ಸೊ ನೀವು ತಪ್ಪು ಮಾಡಿದ್ದಕ್ಕೆ ಕಸ್ಟಮ್ಸ್ ಅಥಾರಿಟಿಯವರು ಪೆನಾಲ್ಟಿ ಹಾಕಿದ್ದಾರೆ. ಸೊ ಅದು ನಿಮ್ಮ ತಪ್ಪು, ಅದನ್ನು ನಾವು ನಮಗೆ ಲಾಸ್ ಅಂಥೇಳಿ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಳಗೆ ತೋರ್ಸಕ್ಕೆ ಬರೋದಿಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಅ ಲೀಗಲ್ ಆಕ್ಟಿವಿಟಿ. ನೀವು ಇಲ್ಲೀಗಲ್ ಆಕ್ಟಿವಿಟಿ ಅಂದರೆ ನೀವು ಯು ಪೀಪಲ್ ಆರ್ ಮೇಡ್ ಅ ಮಿಸ್ಟೇಕ್ಸ್, ಪೆನಾಲ್ಟಿ ಅದಕ್ಕೆ ನೀವು ತುಂಬಿರಿ. ಸೊ ದಟ್ ವಿಲ್ ಬಿ ನಾಟ್ ಕನ್ಸಿಡರ್ಡ್ ಟು ಕ್ಲೇಮ್ ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್. ದೆನ್ ಕಂಪೆನ್ಸೇಷನ್ ಪೇಡ್ ಟು ಎನ್ ಎಂಪ್ಲಾಯಿ ಫಾರ್ termination of his service and the interest of business admissible as it is in the interest of business is considered as a business expenses. So termination employee related expenses ಐತಿ, ಅದನ್ನು ಬಿಸ್ನೆಸ್ ಸಂಬಂಧಪಟ್ಟಿದ್ದೈತಿ ಅಂತ ಹೇಳಿ ಅದನ್ನು ಅಲೋ ಮಾಡ್ಬೋದು. ಸೊ ರೈಟ್ ಅಪ್ ಸ್ವಲ್ಪ ಇದು ಡಿಮ್ ಆಗಿದೆ, ಸೊ ನೀವು ಇಲ್ಲಿ ಬರಿಬೋದು. ಸೊ embezzlement of cash on employee it is allowed. A sum of money spent on maintaining the reputation of business this is also allowed. ರಿಸರ್ವ್ ಫಾರ್ ಡೌಟ್ಫುಲ್ ಇಸ್ ನಾಟ್ ಅಲೌಡ್, ಡಿಸ್ಅಲೌಡ್. ಪೆನಾಲ್ಟಿ ಪೇ ಟು ಕಸ್ಟಮ್ಸ್ ಇದು ಪೆನಾಲ್ಟಿ ಆಗುತ್ತೆ, ಇದು ನಿಮ್ಮ ಮಿಸ್ಟೇಕ್ದಿಂದ ಆಗಿರುತ್ತೆ, ಇದು ಲೀಗಲ್ ಆಕ್ಟಿವಿಟಿ ಅಲ್ಲ, ಅದಕ್ಕೂ ಇದು ಡಿಸ್ಅಲೌ ಮಾಡಿದ್ದಾರೆ. ಕಂಪೆನ್ಸೇಷನ್ ಪೇ ಟು ಎನ್ ಎಂಪ್ಲಾಯಿ ಫಾರ್ ಟರ್ಮಿನೇಷನ್ ಆಫ್ ಹಿಸ್ ಸರ್ವಿಸ್ ಇನ್ ದ ಇಂಟ್ರೆಸ್ಟ್ ಆಫ್ ಬಿಸ್ನೆಸ್, ಅದು ಇಂಟ್ರೆಸ್ಟ್ ಆಫ್ ಬಿಸ್ನೆಸ್ ಒಳಗಿರೋದ್ರಿಂದ ಇದು ಅಮೌಂಟನ್ನು ಕನ್ಸಿಡರ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಸೆಕ್ಷನ್ ಸಿ. ಓಕೆ, ದ ಫಾಲೋವಿಂಗ್ ಆರ್ ಇನ್ಕಮ್ ಆಫ್ ಶ್ರೀಮತಿ ಲಕ್ಷ್ಮಿ ಫಾರ್ ದ ಪ್ರೀವಿಯಸ್ ಇಯರ್ 1920. ಸೊ ಇಲ್ಲಿ ನಿಮಗೆ ಈ ಸಲ ಏನು ಬರುತ್ತೆ ರೀ, ಪ್ರೀವಿಯಸ್ ಇಯರು 21-22 ಬರುತ್ತೆ. ಓಕೆ, ಅಸೆಸ್ಮೆಂಟ್ ಇಯರು 22-23 ಬರುತ್ತೆ. ಸೊ ಅದ್ರ ಪ್ರಕಾರ ನೀವು ಕ್ವಶನಲ್ಲಿ ಏನು ಕೇಳಿರ್ತಾರೆ ಅದ್ರ ಪ್ರಕಾರ ಮಾಡಿ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಗದಗ್ ರಿಸೀವ್ಡ್ ಇನ್ USA ₹80,000. ಓಕೆ, ಇದನ್ನು ನಾನು ಏನು ಮಾಡ್ತೀನಿ ಸೊಲ್ಯೂಷನ್ ಸಮೇತನೇ ಡಿಸ್ಕಷನ್ ಮಾಡಿಬಿಡ್ತೇನೆ. ಓಕೆ, ರೆಸಿಡೆಂಟು ನಾನ್ ರೆಸಿಡೆಂಟ್ಗೆ ಈ ಇನ್ಕಮ್ ಬರ್ತಾವ ಇಲ್ಲ ಅಂತೇಳಿ ನಾವು ಡಿಸ್ಕಷನ್ ಮಾಡ್ತೀವಿ, ಅದನ್ನು ಸೊಲ್ಯೂಷನ್ ಸಮೇತನೇ ಡಿಸ್ಕಷನ್ ಮಾಡಿಬಿಡೋಣ. ಓಕೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಗದಗ್ ರಿಸೀವ್ಡ್ ಇನ್ USA. ಸೊ ನಾ 2022 ಕ್ವಶನ್ ಪೇಪರ್ ಬಿಡಿಸುವಾಗೂ ಹೇಳಿದ್ದೆ, ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ, ಅರ್ನ್ ಇನ್ ಇಂಡಿಯಾ. ಸೊ ಇನ್ಕಮ್ ಅರ್ನ್ ಮಾಡಿ ಇಂಡಿಯಾದಾಗ ಅರ್ನ್ ಮಾಡಿ ನೀವು ಎಲ್ಲೇ ರಿಸೀವ್ ಮಾಡಿರಿ ಜಗತ್ತಿನೊಳಗೆ ಅದು 3 ಮಂದಿ ಕಡೆ ಬರುತ್ತಾ, ಅಥವಾ ಇನ್ಕಮ್ ರಿಸೀವ್ಡ್ ಇನ್ ಇಂಡಿಯಾ ನೀವು ಬೇರೆ ಕಡೆ ಎಲ್ಲೇ ಅರ್ನ್ ಮಾಡಿರಿ ಅದು ರಿಸೀವ್ಡ್ ಇನ್ ಇಂಡಿಯಾ ಇತ್ತು ಅಂತಂದ್ರೆ ಅವಾಗೂ ಎಲ್ಲ ಕಡೆ ಬಂದೇ ಬರುತ್ತೆ. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಗದಗ್ ರಿಸೀವ್ಡ್ ಇನ್ USA 80,000 ಬಿಕಾಸ್ ದಿಸ್ ಇನ್ಕಮ್ ಈಸ್ ಫ್ರಮ್ ಇಂಡಿಯಾ. ಓಕೆ, ದೆನ್ ಸ್ಯಾಲರಿ ರಿಸೀವ್ಡ್ ಇನ್ ಇಂಡಿಯಾ ಫಾರ್ ಸರ್ವಿಸಸ್ ರೆಂಡರ್ಡ್ ಇನ್ USA. ಸೊ ಆಗಲೇನೋ ಹೇಳಿದೆ ನಾನು. ಸೊ ನೀವು ಸರ್ವಿಸ್ ಎಲ್ಲೇ ಮಾಡಿರಿ, ಇನ್ಕಮ್ ನೀವು ಇಂಡಿಯಾದಿಂದ ತೊಗೊಳಕತ್ತಿದ್ರಿ ಅಂತಂದ್ರೆ, ಸ್ಯಾಲ್ರಿ ನೀವು ಇಂಡಿಯಾದಿಂದ ತೊಗೊಳಕತ್ತಿದ್ರಿ ಅಂತಂದ್ರೆ, ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಆಲ್ 3 categories 1,20,000, 1,20,000. Then income from business in London
Control from India, 1/3 received in India. 1/3 received in India. So ಇಲ್ಲಿ ಏನಾಗುತ್ತೆ 1/3 received in India ಅಮೌಂಟ್ ಏನಿದೆಯಲ್ಲ that should be considered for all three. Then received in London ಏನಿದೆಯಲ್ಲ 40,000 ರೆಸಿಡೆಂಟ್, ಸೊ ರೆಸಿಡೆಂಟ್ ನಾಟ್ ಆರ್ಡಿನರಿ ರೆಸಿಡೆಂಟ್ ಒಳಗೆ ಎರಡು ಕಡೆ ಬರುತ್ತೆ. ನಾನ್ ರೆಸಿಡೆಂಟ್ ಇದು ಅಪ್ಲಿಕೇಬಲ್ ಆಗೋದಿಲ್ಲ. ಓಕೆ, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ನೇಪಾಲ್, ಹಾಫ್ ಆಫ್ ವಿಚ್ ಇಸ್ ರೆಮಿಟೆಡ್ ಟು ಇಂಡಿಯಾ. ಸೊ ಏನು ರೆಮಿಟ್ ಮಾಡಿದ್ದಾರೆ ಹಾಫು, ಎಷ್ಟೇ ಪಾಯಿಂಟ್ ಇರೋದು, ಇನ್ಕಮ್ ಫ್ರಮ್ ಇಂಟ್ರೆಸ್ಟ್. ಓಕೆ, 50,000 ಹಾಫ್ ಆಫ್ ವಿಚ್ ಇಸ್ ರೆಮಿಟೆಡ್ ಟು ಇಂಡಿಯಾ. ಏನಿದೆಯಲ್ಲ ಅಗ್ರಿಕಲ್ಚರ್ ಇನ್ಕಮ್ ಬೇರೆ ದೇಶದೊಳಗೆ ಐತೆ ಅದು, ಅದರಿಂದ ನಾವು ರೆಸಿಡೆಂಟ್ ಒಳಗೆ ಇನ್ಕಮ್ ಅಂತ ತೋರಿಸಿದ್ದೀವಿ. ಓಕೆ, ನೆಕ್ಸ್ಟ್ ಇನ್ಕಮ್ ಫ್ರಮ್ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ SB ಅಕೌಂಟ್. ಸೊ 1,500 ಇದನ್ನು ಕಂಪ್ಲೀಟ್ ಆಗಿ ನಾವು 1,500 ತಗೊಂಡಿದ್ದೀವಿ. ದೆನ್ ಸ್ಯಾಲ್ರಿ ಆಫ್ ರುಪೀಸ್ 1,50,000 ಪೇಡ್ ಹರ್ ಇನ್ ಢಾಕಾ ಫಾರ್ ಹರ್ ಸರ್ವಿಸ್ ಟು ಗೌರ್ಮೆಂಟ್. ಸೊ ಇದನ್ನು ಬೇರೆ ದೇಶದೊಳಗೆ ಇಸ್ಕೊಂಡಿದ್ರು ಸಹಿತ ಗೌರ್ಮೆಂಟ್ ಸರ್ವಿಸ್ ಒಳಗೆ ಅದಾರ. ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಫಾರ್ ಆಲ್ ಕ್ಯಾಟಗರಿ. ಬಿಸ್ನೆಸ್ ಪ್ರಾಫಿಟ್ ಅರ್ನ್ಡ್ ಇನ್ ದ ಪಾಸ್ಟ್ ಬಟ್ ರೆಮಿಟೆಡ್ ಟು ಇಂಡಿಯಾ, ಸೊ ಎಕ್ಸೆಂಪ್ಟೆಡ್. ಸೊ ಇದು ಯಾವಾಗೋ ಆಗಿದ್ದ ಇನ್ಕಮ್ ಇದೆ, ಅದನ್ನು ತೊಗೊಂಬಂದಿದ್ದಾರೆ. ಸೊ ಆ ಪ್ರೀವಿಯಸ್ ಇಯರ್ನಲ್ಲಿ ಆ ಇನ್ಕಮ್ ಅಂತ ನಾವು ಟ್ರೀಟ್ ಮಾಡಂಗಿಲ್ಲ. ದೆನ್ ಇಂಟ್ರೆಸ್ಟ್ ಟು ರೆಸ್ಪೆಕ್ಟ್ ಆಫ್ ಸೆಕ್ಯೂರಿಟೀಸ್ ಇನ್ ಫ್ರೆಂಚ್ ಕಂಪ್ನಿ ರಿಸೀವ್ಡ್ ಔಟ್ಸೈಡ್ ಇಂಡಿಯಾ. ಸೊ ಇದು ಬೇರೆ ದೇಶದ ಇನ್ಕಮ್ ಇದೆ, ಬೇರೆ ದೇಶದೊಳಗೆ ರಿಸೀವ್ ಮಾಡಿದ್ದಾರೆ. ಸೊ ಅದು ರೆಸಿಡೆಂಟ್ ಕಾಲಮ್ನಲ್ಲಿ ಮಾತ್ರ ಬರ್ತೈತಿ. ದೆನ್ ಇನ್ಕಮ್ ಅಕ್ರೂಡ್ ಇನ್ ಇಂಡಿಯಾ ಬಟ್ ರಿಸೀವ್ಡ್ ಇನ್ ಶ್ರೀಲಂಕಾ. ಸೊ ಇದೂ ಇನ್ಕಮ್ ಇಂಡಿಯಾದೇ ಇದೆ, ಮೂರು ಕಡೆ ಬರುತ್ತೆ. Then dividend received in London from Indian company. So dividend received in London from Indian company. Indian company ದುಡ್ಡಿದೆ, ಅದು ಇಂಡಿಯಾದ ಅಂತ ನಾವು ಟ್ರೀಟ್ ಮಾಡ್ತೀವಿ. ಅದಕ್ಕೆ ನಾವು 5,000 ಮೂರು ಕಡೆ ತೋರಿಸ್ತೀವಿ. ಸೊ ಟೋಟಲ್ ಗ್ರಾಸ್ ಇನ್ಕಮ್ ಇಸ್ 4,86,500, 4,26,500, 3,86,500. ಓಕೆ, ಸೊ ಇಲ್ಲಿ ಒಂದು ಏನು ಇಂಪಾರ್ಟೆಂಟ್ ಇರ್ತಾವಲ್ಲ ಅವಕ್ಕೊಂದು ಸ್ವಲ್ಪ ನೋಡಿಕೊಂಡು ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಕನ್ಫ್ಯೂಸ್ ಇತ್ತು ಅಂತಂದರೆ ಅದನ್ನು ಕರೆಕ್ಟಾಗಿ ಅನಲೈಸ್ ಮಾಡಿ ಆನ್ಸರನ್ನು ಬರೆಯಿರಿ. ಓಕೆ, ದೆನ್ ಶ್ರೀಮತಿ ಮಾಲ್ತಿ furnishes the following particulars of her income for the previous year 1920. ಸೊ ಇಲ್ಲಿ ಪ್ರೀವಿಯಸ್ ಇಯರ್ 21-22 ಬರ್ತದೆ ನಿಮ್ಮ ಎಕ್ಸಾಮ್ ಒಳಗೆ. ಇವತ್ತು ಬೇಸಿಕ್ ಸ್ಯಾಲ್ರಿ ಕೊಟ್ಟಾರ, ಬೋನಸ್ ಈಕ್ವಲ್ ಟು 1 month ಬೇಸಿಕ್ ಸ್ಯಾಲ್ರಿ, ಡಿಯರ್ನೆಸ್ ಅಲೌನ್ಸ್ ಕೊಟ್ಟಾರ, ಎಂಪ್ಲಾಯ್ ಆ್ಯಂಡ್ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಟು RPF ಅಂದರೆ RPF ರಿಕಗ್ನೈಸ್ ಪ್ರಾವಿಡೆಂಟ್ ಫಂಡ್ 40,320 ಈಚ್. ಓಕೆ, ಅವರು ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ. ಇಂಟ್ರೆಸ್ಟ್ ಆನ್ RPF 9% rupees 28,000. ಓಕೆ, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್ ಅಪ್ ಟು 24,000 ಆನ್ ಹರ್ ಓನ್ ಲೈಫ್ ವಾಸ್ ಪೇಡ್ ಬೈ ದಿ ಎಂಪ್ಲಾಯರ್ ಆನ್ ಪಾಲಿಸಿ ಆಫ್ rupees 4,80,000. ಓಕೆ, she was provided with a small car for which the employer paid all the expenses including driver's salary. The car was used for both purpose. ಓಕೆ, ಸ್ಮಾಲ್ ಕಾರ್ ಅಂತ ಹೇಳಿದ್ದಾರೆ. ಸೊ ಇದು 1.6 ಲೀಟರ್ ಎಂಜಿನ್ ಒಳಗಡೆ ಇರುತ್ತೆ. ಆವಾಗ ನಿಮ್ದು ಏನು perquisites ಬರುತ್ತೆ ಅದನ್ನು ನೀವು ಮಾಡಬೇಕು. Then she was also provided with rent-free accommodation at Delhi for which employer paid a rent of rupees 12,500 per month. She was allowed to use furniture costing rupees 40,000. ಸೊ ಇದು ನಿನ್ನೆ 22-23 ಹೌಸ್ ರೆಂಟ್ ಅಲೌನ್ಸ್ ಕೊಟ್ಟಿದ್ರು. ಇಲ್ಲಿ ಪ್ರೀ ಕ್ವಾರ್ಟರ್ಸ್ ಕೊಟ್ಟಿದ್ದಾರೆ, ಅಕಾಮಿಡೇಷನ್ ಕೊಟ್ಟಿದ್ದಾರೆ, ಅದ್ರದ್ದು ಕಾಸ್ಟ್ ಕೊಟ್ಟಿದ್ದಾರೆ. ಅದನ್ನು ನೀವು ಪರ್ಕ್ಯೂಸಿಟ್ಸ್ ಒಳಗೆ ಬರುತ್ತೆ, ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಿ. ಇವೆರಡು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದಾವೆ. ಇದೊಂದು ಕಾರ್ದು, ಆಮೇಲೆ ಏನು ರೆಂಟ್ ಫ್ರೀ ಅಕಾಮಿಡೇಷನ್ RFA ಅಂತ ಹೇಳ್ತೀವಿ ನಾವು. ರೆಂಟ್ ಫ್ರೀ ಅಕಾಮಿಡೇಷನ್ ಕಾನ್ಸೆಪ್ಟ್ ಇದೆ, ಅದನ್ನು ನೀವು ಕನ್ಸಿಡರ್ ಮಾಡಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಕಂಪ್ಯೂಟರ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗ್ತೈತೆ ಇವೆಲ್ಲ ಏನು ಮಾಡೋದು ಅಂತೇಳಿ. ಆವಾಗ ನಿಮಗೆ ಎಷ್ಟು ಗೊತ್ತಾಗ್ತೈತಲ್ಲ ಅಷ್ಟರ ಮಾಡಿ ಬಂದ್ರಿ ಅಂತಂದರೆ ಮಿನಿಮಮ್ 5 ಮಾರ್ಕ್ಸ್ 6 ಮಾರ್ಕ್ಸ್ 7 ಮಾರ್ಕ್ಸ್ ಬಂದೇ ಬರ್ತಾವೆ. ಸೊ 22-21 ಕ್ವಶನ್ ಪೇಪರ್ ಸ್ಯಾಲ್ರಿದು ಕರೆಕ್ಟಾಗಿ ಬಿಡಿಸ್ಕೊಂಡು ಹೋಗ್ರಿ. ಸೊ ಅಲ್ಲಿ ಒಂದಿಷ್ಟು ಈ ಎಕ್ಸಾಂಪಲ್ ಇದ್ದಿದ್ದಿಲ್ಲ, ಅದು ಇಲ್ಲಿ ಬಂದೈತಿ ಈ ಅಡ್ಜಸ್ಟ್ಮೆಂಟು. ಸೊ ಇದು ಇತ್ತು, ಅಲ್ಲಿ 1.6 ಲೀಟರ್ ಇತ್ತು, ಇಲ್ಲಿ ಬಿಲೋ 1.6 ಲೀಟರ್ ಐತಿ. ಅದನ್ನೊಂದು ಕಾನ್ಸೆಪ್ಟ್ ಸ್ವಲ್ಪ ನೋಡ್ರಿ. ಸೊ ಯು ವಿಲ್ ಡಿಸ್ಕಸ್. ಸೊ ದಿಸ್ ಇಸ್ ಆಲ್ಸೋ. ಸೊ ಟೋಟಲ್ ನಿಮಗೆಲ್ಲ 22 ಕ್ವಶನ್ ಪೇಪರ್ 21 ಕ್ವಶನ್ ಪೇಪರ್ ನೀವು ಅಬ್ಸರ್ವ್ ಮಾಡಿದಿರಿ ಅಂತಂದ್ರೆ ಸೊ ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ ಕವರ್ ಆಗಿದಾವೆ. ಸೊ ಎರಡೂ ಕರೆಕ್ಟಾಗಿ ಬಿಡಿಸ್ಕೊಳ್ರಿ ಒಂದ್ಸಲ. ಸೊ ಯು ವಿಲ್ ಈಸಿಲಿ ಸಾಲ್ವ್ ದಿಸ್ ಟೈಪ್ ಆಫ್ ಕ್ವಶನ್ಸ್ ಇನ್ ಟುಡೇಸ್ ಎಕ್ಸಾಮ್. ಓಕೆ, ನೋಡ್ರಿ. So computation of income from salary for the assessment year. Students requesting all ಆನ್ಸರ್ಸ್ ಏನಿದಾವಲ್ಲ ಸ್ವಲ್ಪ ಡಿಮ್ ಇದಾವೆ. ನಿಮ್ಮ ಬ್ರೈಟ್ನೆಸ್ಸನ್ನು ಇನ್ಕ್ರೀಸ್ ಮಾಡಿರಿ, ಮಾಡಿ ನೋಡ್ರಿ, ಆನ್ಸರ್ ವಿಲ್ ಬಿ ವಿಸಿಬಲ್. ಓಕೆ, ಹಂಗೂ ಇಲ್ಲ ಆನ್ಸರ್ ವಿಸಿಬಲೇ ಇಲ್ಲ ಅಂತೇನಿಲ್ಲ. ಸೊ ನಿಮ್ಮ ಮೊಬೈಲ್ದು ಬ್ರೈಟ್ನೆಸ್ಸನ್ನು ಇನ್ಕ್ರೀಸ್ ಮಾಡಿರಿ,
ಅವಾಗ ನೋಡ್ರಿ ಸೊ ದೇರ್ ವಿಲ್ ಬಿ ಅ ವಿಸಿಬಿಲಿಟಿ ಆಫ್ ಆನ್ಸರ್ಸ್. ಸೊ ಅದನ್ನು ನಾವು PDF ಮಾಡುವಾಗ ಅದು ಸ್ವಲ್ಪ ಡಾರ್ಕ್ ಬಂದಿದೆ, ಸೊ ಅದಕ್ಕೆ ಇದು ಸ್ವಲ್ಪ ಡಿಮ್ ಆಗಿದೆ. ಡೋಂಟ್ ವರಿ, ಇನ್ಕ್ರೀಸ್ ಬ್ರೈಟ್ನೆಸ್ ದೆನ್ ಯು ವಿಲ್ ಸಿ ದ ಆನ್ಸರ್ಸ್. ಓಕೆ, ನೋಡ್ರಿ ಬೇಸಿಕ್ ಸ್ಯಾಲ್ರಿ ಕೊಟ್ಟಿದ್ದಾರೆ 2,88,000. ದೆನ್ ಬೋನಸ್ ಟು ಈಕ್ವಲ್ ಫಾರ್ 1 month ಅಂತ ಹೇಳಿದಾರೆ 2,88,000 divided by 12, that is 24,000. Then DNS allowance 57,600. Then employer contribution to RPF. Employee contribution exempt. Employees contribution to RPF 40,320. So less 12% of salary exemption. ಸೊ ನಾವು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಏನಿರುತ್ತಲ್ಲ ಅದು ಎಕ್ಸಾಮ್ಟೆಡ್ ಇರುತ್ತೆ. ಅಂಡರ್ ಸೆಕ್ಷನ್ 80C ನಾವು 1,50,000 ಒಳಗೆ ನಾವು ಅದನ್ನು ಎಕ್ಸಾಮ್ಟೆಡ್ ತೊಗೊಳ್ತೀವಿ. ನಂತರ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಏನಿದೆಲ್ಲ ಇಲ್ಲಿ 40,320 ಕೊಟ್ಟಿದ್ದಾರೆ ಅವರು. ಸೊ ಎಷ್ಟು ಲಿಮಿಟ್ ಐತ್ರಿ? 12% ಲಿಮಿಟ್ ಐತಿ. ಎದ್ರ ಮೇಲೆ? ಬೇಸಿಕ್ ಸ್ಯಾಲ್ರಿ ಮೇಲೆ. ಸೊ ಬೇಸಿಕ್ ಸ್ಯಾಲ್ರಿ ಮೇಲೆ 2,88,000 ಇಂಟು 12% ಮಾಡಿದ್ವಿ ಅಂತಂದ್ರೆ 34,560 ಬರುತ್ತೆ. ದಿಸ್ ಈಸ್ ದ ಎಕ್ಸಾಮ್ಷನ್ ಆನ್ ಬಿಹಾಫ್ ಆಫ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್. ಸೊ ಉಳಿದಿದ್ದೇನಿದೆಲ್ಲ ಅದು ಟ್ಯಾಕ್ಸಬಲ್ ಆಗತ್ತೆ. ಸೊ 40,320 ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ಅಷ್ಟೇ ಮಾಡಿದ್ದಾರೆ, ಇಬ್ರು ಅಷ್ಟೇ ಮಾಡಿದ್ದಾರೆ. ಬಟ್ ಎಂಪ್ಲಾಯೀಸ್ ಕಾಂಟ್ರಿಬ್ಯೂಷನ್ ನಾವು ಎಕ್ಸಾಮ್ಟೆಡ್ 80C ಒಳಗೆ ತಗೊಳ್ತೀವಿ ಅಂಡರ್ ಚಾಪ್ಟರ್ 6. ಸೊ ಅದೇ ರೀತಿ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಟು RPF ಏನಿದೆಲ್ಲ 40,320 ಮಾಡಿದ್ದಾರೆ. ಸೊ ಲೆಸ್ 12% ಆಫ್ ಸ್ಯಾಲರಿ ಎಕ್ಸಾಮ್ಷನ್. ಸೊ 2,88,000 ಇಂಟು 12%, 34,560. ಸೊ ರಿಮೈನಿಂಗ್ ಪಾರ್ಟ್ ವಿಲ್ ಬಿ ಟ್ಯಾಕ್ಸೇಬಲ್. Then interest on RPF is exempted. So 9.5% ವರೆಗೆ ಅದು exempted ಐತಿ. ಇಲ್ಲಿ 9% interest ಕೊಟ್ಟಿದ್ದಾರೆ. So that is also exempted. Then life insurance policy premium paid by employer. So employer pay ಮಾಡಿದ್ದಕ್ಕೆ this will be treated as an income only. ಅದ ಎಂಪ್ಲಾಯಿ ಪೇ ಮಾಡಿದ್ದ ಅಂತಂದ್ರೆ ಅಂಡರ್ ಸೆಕ್ಷನ್ 80C ಒಳಗೆ ನಾವು ಅದನ್ನ ಎಕ್ಸಾಮ್ಷನ್ ಅಂತ ಹೇಳಿ ತಗೊಳ್ತಿದ್ವಿ ಲೈಫ್ ಇನ್ಶೂರೆನ್ಸ್. ಓಕೆ, 1,50,000 ತನ ಲಿಮಿಟ್ ಇರುತ್ತೆ, ಅಲ್ಲಿ ತಗೊಳ್ತಿದ್ವಿ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಪಾಲಿಸಿ ಪ್ರೀಮಿಯಂ ಪೇಡ್ ಬೈ ಎಂಪ್ಲಾಯರ್ ಇರೋದ್ರಿಂದ ಸೊ ದಟ್ ಈಸ್ ಆಲ್ಸೋ ಕನ್ಸಿಡರ್ ಫಾರ್ ಕ್ಯಾಲ್ಕುಲೇಟಿಂಗ್ ದಿ ಟ್ಯಾಕ್ಸೇಬಲ್ ಇನ್ಕಮ್. ನಂತರ ಕಾರ್ ಪರ್ಕ್ವಿಸಿಟ್ಸ್ ನೋಟ್ ನಂಬರ್ 1 ನೋಡೋಣ್ರಿ, ನೋಡ್ಕೊಂಡ ಬರೋಣ. ಸೊ ನೋಟ್ ನಂಬರ್ 1, ಕಾರ್ ಪರ್ಕ್ವಿಸಿಟ್ಸ್. ಸ್ಮಾಲ್ ಕಾರ್ 1,800 ಪರ್ ಮಂತ್ ಇಂಟು 12, 21,600. ಆ್ಯಡ್ ಡ್ರೈವರ್ ಸ್ಯಾಲರಿ 900 ಪರ್ ಮಂತ್ ಇಂಟು 12, 10,800. ಸೊ ಇಲ್ಲಿ ಸ್ಮಾಲ್ ಕಾರ್ ಅಂದ್ರೆ 1.6 ಇಂಜಿನ್ ಅಂತ ತಗೊಂಡಿದ್ದಾರೆ. ಸೊ ಅದಕ್ಕೆ ನೀವು ಇದನ್ನ ಕನ್ಸಿಡರ್ ಮಾಡ್ರಿ, ಅಜಂಪ್ಷನ್ ಮಾಡ್ರಿ. ಇಟ್ ಇಸ್ 1.6 ಎಂಜಿನ್ ಕಾರ್ ಅಂತೇಳಿ, CC ಕಾರ್ ಅಂತೇಳಿ ನೀವು ಒಂದು ಅಜಂಪ್ಷನ್ ಬರೆದ್ರಿ ಅಂತಂದ್ರೆ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಅದನ್ನೇ ನಾವೇನು ಮಾಡಿದ್ವಿ, 32,400 ಅನ್ನ ಇಲ್ಲಿ ಹಚ್ಚಿದ್ವಿ. ನಂತರ ರೆಂಟ್ ಪ್ರೀ ಅಕೊಮಡೇಷನ್ ನೋಟ್ 2. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಯಾಲ್ಕುಲೇಷನ್ ಆಫ್ RFA, ರೆಂಟ್ ಪ್ರೀ ಅಕೊಮಡೇಷನ್. 15% of salary of rupees 3,12,000. So 3,12,000 ಅಂದ್ರೆ ಟೋಟಲ್ 2,88,000 ಪ್ಲಸ್ 24,000 ಬೋನಸ್ನು ಕನ್ಸಿಡರ್ ಮಾಡಿದ್ದೀವಿ. ಸೊ ದಟ್ ಈಸ್ 15% ಅಂತಂದ್ರೆ 46,800. ದೆನ್ ಪೇ ರೆಂಟ್ 12,500 into 12, 1,50,000. So whichever is less, 46,800 is the less. Then value of unfurnished house 46,800. Add 10% of furniture cost. So ನಾವು ಫರ್ನಿಚರ್ಸ್ ಏನಾದ್ರು ಕೊಟ್ಟಿದ್ದೀವಿ ಅಂತಂದ್ರೆ ಅದ್ರ 10% ಕೂಡ ನಾವು ಆ್ಯಡ್ ಮಾಡಬೇಕಾಗತ್ತಾ. ಸೊ ಅದಕ್ಕೆ ನಾವು 10% ಆಫ್ ಫರ್ನಿಚರ್ ಕಾಸ್ಟ್ 40,000 into 10%, 4,000. ಸೊ ಟೋಟಲ್ RFA 50,800. ಇದು ಪರ್ಕ್ವಿಸಿಟ್ ಅಂತೇಳಿ ನಾವು 50,800 ಅನ್ನ ನಮ್ಮ ಸ್ಯಾಲ್ರಿಗೆ ಆ್ಯಡ್ ಮಾಡ್ತೀವಿ. ಸೊ ಸ್ಟೂಡೆಂಟ್ಸ್ 15% ಆಫ್ ಸ್ಯಾಲ್ರಿ ಒಳಗೆ ಏನೇನು ಕನ್ಸಿಡರ್ ಮಾಡಿದ್ದೀವಿ ನಾವು, 2,88,000 ಒಂದು, ನಂತರ ಬೋನಸ್ ಅದನ್ನು ನಾವು ಕನ್ಸಿಡರ್ ಮಾಡಿದ್ದೀವಿ. ಸೊ ಅದಕ್ಕೆ 3,12,000 ಬಂತು. ಅದ್ರ ಮೇಲೆ 15% ಅಂತಂದ್ರೆ 46,800 ಬಂತು. ನಂತರ ಪೇ ರೆಂಟ್ 12,500 ಕಂಪ್ನಿಯವ್ರು ಕೊಟ್ಟಿದ್ದಾರೆ, that is 1,50,000. So whichever is less, 46,800 is the less. Then value of unfurnished house 46,800. Then add 10% of furniture cost, 40,000 into 10%, 4,000. So RFA is 50,800. So rent pre accommodation note to 50,800. Gross salary is 4,82,560. ನಂತರ ಅದರೊಳಗೆ ಗ್ರಾಸ್ ಸ್ಯಾಲ್ರಿ ಬಂತು. ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 69. ಸ್ಟ್ಯಾಂಡರ್ಡ್ ಡಿಡಕ್ಷನ್ 50,000 ನೀವು ಮಾಡಲೇಬೇಕು, ಹೇಳದೆ ಇರಲಿ, ನೀವು ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ತೋರಿಸಲೇಬೇಕು. ಸೊ ಇನ್ಕಮ್ ಫ್ರಮ್ ಸ್ಯಾಲ್ರಿ ಇಸ್ 4,32,560. ಸ್ಟೂಡೆಂಟ್ಸ್ ಇಲ್ಲಿ ಇಂಪಾರ್ಟೆಂಟು RFA ನಂತರ ಕಾರ್ ಪರ್ಕ್ವಿಸಿಟ್ಸ್ ಇವೆರಡು ನೀವು ಕರೆಕ್ಟಾಗಿ ನೋಡ್ಕೊಂಡು ಹೋದ್ರಿ ಅಂತಂದ್ರೆ ಯು ವಿಲ್ ಬಿ ಗೆಟ್ಟಿಂಗ್ ಫುಲ್ ಮಾರ್ಕ್ಸ್. ಸೊ ಇದು ಭಾಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ನಾವು ಬೋನಸನ್ನು ತೊಗೊಂಡಿದ್ದೀವಿ, DA ತೊಗೊಂಡಿಲ್ಲ. ಓಕೆ,
ಸೊ ಇವ್ರನ್ನ ಕ್ಲಾಸನ್ನು ಸ್ವಲ್ಪ ನೋಡ್ಕೊಂಡು ಹೋಗ್ರಿ. ನಿಮ್ಮ ಟೀಚರ್ಸು ಹೇಳಿರ್ತಾರೆ ಯಾವ ರೀತಿ RFA ಕ್ಯಾಲ್ಕುಲೇಷನ್ ಮಾಡಬೇಕು, ಆಮೇಲೆ ಕಾರ್ ಪರ್ಕ್ವಿಸಿಟ್ಸ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿರ್ತಾರೆ. ಸೊ ಅದನ್ನೊಂದ್ಸಲ ನೋಡ್ಕೊಂಡು ಹೋಗ್ರಿ. ಬಿಕಾಸ್ ದೀಸ್ ಆರ್ ದ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ ಕ್ಯಾಲ್ಕುಲೇಟಿಂಗ್ ದ ಸ್ಯಾಲರಿ ಆಫ್ ದ ಎಂಪ್ಲಾಯ್. ಸೊ ಅದಕ್ಕೆ ನೀವು ಇದನ್ನು HRA ಆಗಿರ್ಬೋದು, ಆಮೇಲೆ ಗ್ರಾಚ್ಯುಟಿ ಆಗಿರ್ಬೋದು, ಆಮೇಲೆ ಈ ಕಾರ್ ಪರ್ಕ್ವಿಸಿಟ್ಸು RFA ಇರ್ಬೋದು, ಈ ರೀತಿ ಏನು ರಿಲೇಟೆಡ್ ಅದಾವು ಅವನ್ನೊಂದ್ಸಲ ನೋಡಿಕೊಂಡು ಎಕ್ಸಾಮ್ ಹಾಲ್ಗೆ ಹೋಗ್ರಿ. ಓಕೆ, ನೆಕ್ಸ್ಟ್, Srimati Rani is the owner of 3 houses and she gives the following particulars for the previous year 1920. ಓಕೆ, ಈ ಸಲ ನಿಮ್ಮದು ಮತ್ತೊಂದ್ಸಲ ಹೇಳ್ತಾ ಇರ್ತೀನಿ ನಾನು, 21-22 ಅಂತ ಬರುತ್ತೆ. The first house of the annual rental value is 3,000 was occupied by her for own residence. She paid municipal taxes of 300 and interest on borrowings for renovations of the house for 800 for the year. Then the second house was let out at rupees 550 per month. The municipal taxes of rupees 300 are in arrears. The house remained vacant for 6 months. Okay. The third house was let out for residential purpose at a rent of 1200 per month. She paid insurance premium of rupees 100. Computer income from house property for the assessment year 2021. So ಇಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಮುನ್ಸಿಪಲ್ ರೆಂಟ್ ಕೊಟ್ಟಿಲ್ಲ, ಪೇ ರೆಂಟ್ ಕೊಟ್ಟಿಲ್ಲ. ಆ್ಯಕ್ಚುಲ್ ರೆಂಟ್ ಇಲ್ಲಿ ಟ್ರೀಟೆಡ್ ಆಸ್ ಅ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ಅಂತೇಳಿ ನಿಮ್ಗೆ ಗೊತ್ತೈತಿ. ಸೊ ಅದ್ರ ಪ್ರಕಾರ ನಾವು 1 by 1 3 ಕೇಸ್ ಅದಾವೆ, 3 ಕೇಸದ್ದು ಸಪ್ರೇಟಾಗಿ ಮಾಡೋಣ. So computation of income from house property of Srimati Rani for the assessment year. So house number 1 self occupied property ಐತಿ, annual value nil. Self occupied ಇತ್ತು ಅಂತಂದ್ರೆ ನಾವು annual value nil ಅಂತ ತೋರಿಸ್ತೀವಿ. There is no income. Then less interest on borrowings for renovations of the house 800. So loss from house number 1 800. ನಂತರ house from property 2 rent ಮೇಲೆ ಕೊಟ್ಟಿದ್ದಾರೆ. Gross annual value equal to actual rent is itself is a ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ. ಯಾಕಂದ್ರೆ ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ, ಫೇರ್ ವ್ಯಾಲ್ಯೂ ಕೊಟ್ಟಿಲ್ಲ, ಆಮೇಲೆ ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿಲ್ಲ. ಸೊ 550 into 12 6600. ಲೆಸ್ ವೆಕೆನ್ಸಿ ಪೀರಿಯಡ್. ಸೊ 6 months ವೆಕೆಂಟೇ ಇತ್ತು, ಅದ್ರದ್ದು ನಾವು ಇದ್ರೊಳಗೆ ಲೆಸ್ ಮಾಡ್ತೀವಿ. ಸೊ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂ ವಿಲ್ ಬಿ 3300. ಸೊ ಲೆಸ್ ಮುನ್ಸಿಪಲ್ ಟ್ಯಾಕ್ಸಸ್ 300 ಕೊಟ್ಟಿದ್ದಾರೆ, ನಟ್ ಆನ್ಯುವಲ್ ವ್ಯಾಲ್ಯೂ 3000. ಸೊ ಇದ್ರೊಳಗೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24, ದಟ್ ಈಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸೊ ಹೆಂಗೆ ನಾವು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16I ಒಳಗೆ ಮಾಡ್ತೀವಿ ಸ್ಯಾಲ್ರಿ ಒಳಗೆ, ಇಲ್ಲಿನೂ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಂಪಲ್ಸರಿ ಅವ್ರು ಹೇಳಿರಲಿ ಬಿಟ್ಟಿರಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಮಾಡಲೇಬೇಕು. ಯಾಕಂದ್ರೆ ನೀವು ರಿಮೈನಿಂಗ್ ಮೇಂಟೆನೆನ್ಸ್ ಅವು ಇವು ಮಾಡಿರ್ತೀರಿ ಅಂತೇಳಿ ಗೌರ್ಮೆಂಟ್ ಅಲೋ ಮಾಡೈತಿ. ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಆನ್ NAV. ಓಕೆ, ಅದು ನೀವು ಕಂಪಲ್ಸರಿ ಮಾಡಲೇಬೇಕು. ದೇರ್ ಇಸ್ ನೋ ಎಕ್ಸೆಂಪ್ಷನ್ ಫಾರ್ ದ್ಯಾಟ್. ಓಕೆ, ಕಂಪಲ್ಸರಿ ಹೇಳಿಲ್ಲ, ಹೇಳದೇ ಇರಲಿ, ನೀವು ಮಾಡಲೇಬೇಕು. ಓಕೆ, ಓಕೆ ಸ್ಟೂಡೆಂಟ್ಸ್, ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ NAV 30,000 ಮಾಡಿದ್ರಿ, 900 ಬಂತು. ಸೊ ಇನ್ಕಮ್ ಫ್ರಮ್ ಹೌಸ್ 2 2100. ನೆಕ್ಸ್ಟ್ ಹೌಸ್ 3. House 3 annual value 1200 into 12 14,400. Less deduction under section 24, that is standard deduction 30% of NAV 4320. Income from house 3 10,080. So total income from house property 11,380. So now total ನೋಡಿದೀವಿ ಅಂತಂದ್ರೆ ಈ minus 800 ಆಗಿದೆ. ಸೊ ಟೋಟಲ್ ನೋಡಿದೀವಿ ಅಂತಂದ್ರೆ this is the income from house property. So this was adjusted with the profit. Okay. ಸೊ ಭಾಳ ಈಸಿ ಇದೆ ಹೌಸ್ ಪ್ರಾಪರ್ಟಿ ಕಾನ್ಸೆಪ್ಟ್. ಇರಲಿ ನಿಮ್ಮ 15 ಮಾರ್ಕ್ಸ್ನಲ್ಲಿ ಏನೂ ಡಿಫಿಕಲ್ಟಿ ಇಲ್ಲ. ಸೊ ಇದೇ ರೀತಿ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಇವತ್ತು. ಸೊ ವರ್ಕ್ ಮಾಡಿರಿ, ಆಮೇಲೆ ಗೋ. ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫರ್ನಿಶ್ಡ್ ಬೈ ಶ್ರೀಮತಿ ಶಾಲಿನಿ, ಕಂಪ್ಯೂಟ್ ಹರ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಸೊ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ P&L ಅಕೌಂಟ್ ಮಾಡ್ಬೇಕು ನಾವು. ಆದರೆ ಇವರು ಫೈನಾನ್ಷಿಯಲ್ ಅಕೌಂಟ್ ಪ್ರಕಾರ P&L ಅಕೌಂಟ್ ಕೊಟ್ಟಿದ್ದಾರೆ. ಸೊ ಯಾವ್ದು ಎಲಿಜಿಬಲ್ ಇದೆ, ಯಾವ್ದು ಎಲಿಜಿಬಲ್ ಇಲ್ಲ, ಅದ್ರ ಪ್ರಕಾರ ನೀವು ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಸೊ ಇಷ್ಟೊಂದು ಕಾಸ್ಟನ್ನು ಕೊಟ್ಟಿದ್ದಾರೆ. ಕಾರ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ, ಪೆಟ್ರೋಲ್ ರಿಪೇರ್ಸ್, ಡ್ರೈವರ್ಸ್ ಸ್ಯಾಲರಿ, ಪ್ರಾಪರ್ಟಿ ಟ್ಯಾಕ್ಸ್, ಮೆಡಿಕಲ್ ಎಕ್ಸ್ಪೆನ್ಸಸ್ ಆಫ್ ಹರ್ ಹಸ್ಬೆಂಡ್, ಪ್ರೊವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್, ಡೆಪ್ರಿಷಿಯೇಷನ್, ಗಿಫ್ಟ್ಸ್ ಆ್ಯಂಡ್ ಪ್ರೆಸೆನ್ಸ್, ನೆಟ್ ಪ್ರಾಫಿಟ್. ಸೊ ಈ ನೆಟ್ ಪ್ರಾಫಿಟನ್ನು ತೊಗೊಂಡು ಯಾವುದು ಅಡ್ಮಿಸಿಬಲ್ ಇದೆ, ಯಾವುದು ಇನ್ಅಡ್ಮಿಸಿಬಲ್ ಇದೆ ಅದನ್ನು ಆ್ಯಡ್ ಮಾಡ್ಕೋತಾ ಹೋಗ್ತೀವಿ. ದೆನ್ ಅದರ್ ಇನ್ಫಾರ್ಮೇಷನ್, ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಆರ್ ಮೇಡ್ ಟು ಶ್ರೀಮತಿ ಶಾಲಿನಿಸ್ ರಿಲೇಟಿವ್. ಸೊ ಇಟ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್. ಡೆಪ್ರಿಷಿಯೇಷನ್ ಅಲೋಬಲ್ ಆಸ್ ಪರ್ ರೂಲ್ಸ್ ಇಸ್ 7,200 ಫಾರ್ ಬಿಸ್ನೆಸ್. ಸೊ ಆ್ಯಕ್ಚುಲಿ ನಾವು 10,000 ಚಾರ್ಜ್ ಮಾಡೀವಿ, ಇಷ್ಟು ಅಲೋ ಮಾಡಿದ್ದಾರೆ. ಸೊ ಇದನ್ನು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ತೊಗೊಳ್ತೀವಿ. ಹಾಫ್ ಆಫ್ ಕಾರ್ ಎಕ್ಸ್ಪೆನ್ಸಸ್ ಪರ್ಟೆನ್ ಟು ಹರ್ ಪರ್ಸನಲ್ ಯೂಸ್. ಸೊ ಇದನ್ನು ನಾವು
ಬಿಸ್ನೆಸ್ ಸಂಬಂಧಪಟ್ಟಿದ್ದು ಅಷ್ಟೇ ತಗೊಳ್ತೀವಿ. ಪ್ರಾಪರ್ಟಿ ಟ್ಯಾಕ್ಸ್ ರಿಲೇಟೆಡ್ ಟು ಹರ್ ಸೆಲ್ಫ್ ಆಕ್ಯುಪೈಡ್ ಹೌಸ್, ಸೊ ಅದನ್ನು ಬಿಸ್ನೆಸ್ಗೆ ಹಾಕಿದಾರೆ, ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ ಫಾರ್ ಕ್ಯಾಲ್ಕುಲೇಟಿಂಗ್ ಬಿಸ್ನೆಸ್ ಇನ್ಕಮ್. ಸೊ ಏನೇನು ಕನ್ಸಿಡರ್ ಮಾಡಬೇಕು, ಏನೇನು ಕನ್ಸಿಡರ್ ಮಾಡಬಾರ್ದು, ಅಕಾರ್ಡಿಂಗ್ ಟು ದ್ಯಾಟ್ ಯು ಹ್ಯಾವ್ ಟು ಪ್ರಿಪೇರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡಬೇಕಾಗತ್ತೆ. ಸೊ ಲೆಟ್ಸ್ ಸಿ ಕಂಪ್ಯೂಟೇಷನ್ ಆಫ್ ಬಿಸ್ನೆಸ್ ಇನ್ಕಮ್ ಶ್ರೀಮತಿ salary for assessment year 2021. So net profit as per the P&L account 49,500. okay, so ಏನೇನ್ರಿ ಇಲ್ಲಿ ನೋಡ್ರಿ, salaries ಬರುತ್ತೆ, rent ಬರುತ್ತೆ, bonus to staff, this is also admissible, printing and machinery, this is also admissible, miscellaneous expenses, this is also admissible, advertisement is also admissible, household expenses, household ನಿಮ್ಮ ಬಿಸ್ನೆಸ್ ಸಂಬಂಧಪಟ್ಟಿದ್ದೆಲ್ಲ ಆ 15,000 ರೂಪಾಯಿನ ಲೆಸ್ ಮಾಡಬೇಕಾಗತ್ತೆ. ದೆನ್ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಓನ್ ಲೈಫ್, ಅದನ್ನು ನಾವು ಇಲ್ಲಿ ಆ್ಯಡ್ ಹೊಳ್ಳಿ ಮಾಡಬೇಕಾಗತ್ತೆ. ನೋಡ್ರಿ ಅವು ಇವೇನು ನಾ ಏನು ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಸ್ಯಾಲ್ರೀಸ್ ಇವ್ಯಾವು ಹೊಳ್ಳಿ ಆ್ಯಡ್ ಮಾಡೋಂಗಿಲ್ಲ, ಇವು ಎಲಿಜಿಬಲ್ ಅದಾವೆ. ಓನ್ಲಿ ಥಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ನೋಡಿರಿ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇದೆ, ಸೊ ದಟ್ ಈಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಸೊ ಅಗೇನ್ ನೀವು ಅಲ್ಲಿ ಲೆಸ್ ಮಾಡಿದ್ರಿ, ಇದಕ್ಕೆ ಮತ್ತೆ ನೀವು ಆ್ಯಡ್ ಮಾಡಿರಿ. ನಂತರ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಆನ್ ಓನ್ ಲೈಫ್, ಸೊ ಇದನ್ನು ನಾವು ನಮ್ಮ ಸ್ಯಾಲ್ರಿ ನಮ್ಮ ಪ್ರೊಫೆಷನಲ್ ಇದ್ರೊಳಗೆ ಕನ್ಸಿಡರ್ ಮಾಡ್ತೀವಿ. ಇದು ಬಿಸ್ನೆಸ್ ಇನ್ಕಮ್ ಇರೋದ್ರಿಂದ, ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದರಿಂದ ಪರ್ಸನಲ್ ಲೈಫ್ ಏನು ಹಾಕಂಗೆ ಬರೋಂಗಿಲ್ಲ. ದೆನ್ ಕಾರ್ ಎಕ್ಸ್ಪೆನ್ಸಸ್ ಹಾಫ್ ಬಿಸ್ನೆಸ್ ಇದೆ, ಹಾಫ್ ಪರ್ಸನಲ್ ಯೂಸ್ ಇದೆ, ಸೊ ಹಾಫ್ ಅಷ್ಟೇ ನಾವು ಇಲ್ಲಿ ತೊಗೊಳ್ತಾ ಇದ್ದೀವಿ. ದೆನ್ ಪ್ರಾಪರ್ಟಿ ಟ್ಯಾಕ್ಸ್, ಅದು ಪರ್ಸನಲ್ ಪ್ರಾಪರ್ಟಿ ಇದೆ, ಬಿಸ್ನೆಸ್ ಸಂಬಂಧಪಟ್ಟಿದ್ದೆಲ್ಲ ಅದನ್ನು ಕೂಡ ನಾವು ಅಲ್ಲಿ ಚಾರ್ಜ್ ಮಾಡಿದ್ವಿ, ಇಲ್ಲಿ ಮತ್ತೆ ಹೊಳ್ಳಿ ಆ್ಯಡ್ ಮಾಡ್ತಾ ಇದ್ದೀವಿ. ಮೆಡಿಕಲ್ ಎಕ್ಸ್ಪೆನ್ಸಸ್ ಹಿಸ್ ವೈಫ್, ಅದನ್ನು ಕೂಡ ನಾವು ಹೊಳ್ಳಿ ಆ್ಯಡ್ ಮಾಡ್ತಾ ಇದ್ವಿ. ಪ್ರೊವಿಷನ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಪ್ರೊವಿಷನ್ಸ್ ಏನೇ ಇದ್ರೂ ಸುತ್ತ ಅದು ನಾವು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಒಳಗೆ ಕನ್ಸಿಡರ್ ಮಾಡೋಂಗಿಲ್ಲ. ದೆನ್ ಡೆಪ್ರಿಷಿಯೇಷನ್ 10,000 ಅದನ್ನು ಆ್ಯಡ್ ಮಾಡಿರಿ. ಗಿಫ್ಟ್ಸ್ ಆ್ಯಂಡ್ ಪ್ರೆಸೆಂಟ್ಸ್ ಅದನ್ನು ಆ್ಯಡ್ ಮಾಡಿರಿ. ಸೊ ದೀಸ್ ಆರ್ ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್, ಸೊ ದಟ್ ಯು ಆರ್ ಗೋಯಿಂಗ್ ಟು ಆ್ಯಡ್ ಬ್ಯಾಕ್ ಟು ದಿ ನೆಟ್ ಪ್ರಾಫಿಟ್. ಸೊ ಅಷ್ಟು ಆ್ಯಡ್ ಮಾಡಿ ಟೋಟಲ್ 1,08,500 is the total. Then expenses allowable but not debited to P&L account. ಸೊ ಒಂದಿಷ್ಟು ಎಕ್ಸ್ಪೆನ್ಸಸ್ ಇರ್ತಾವೆ, ಅದನ್ನು P&L ಅಕೌಂಟ್ ಹಾಕಿರಂಗಿಲ್ಲ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಎಲಿಜಿಬಲ್ ಇರ್ತಾವೆ. ಅದರ ಡೆಪ್ರಿಷಿಯೇಷನ್ನು ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ 7,200 ಅಲೋ ಮಾಡಿದ್ದಾರೆ. ಸೊ ಟೋಟಲ್ 1,01,300. ಸೊ ಇಷ್ಟು ಅಡ್ಜಸ್ಟ್ಮೆಂಟನ್ನು ನೀವು ನೆನಪಿಟ್ಕೊಂಡು ಭಾಳ ಈಸಿ ಇರುತ್ತೆ. PGBP ಇನ್ಕಮ್ ಜನರೇಷನ್ ಮಾಡೋದು ಈಸಿ, ಯಾವ್ದು ಅಲೋ ಇಲ್ಲ ಅದನ್ನು ಆ್ಯಡ್ ಮಾಡ್ಕೊತಾ ಹೋಗ್ರಿ. ಅದೇ ರೀತಿ ಎಕ್ಸ್ಪೆನ್ಸಸ್ ಅಲೋ ಇರೋದನ್ನು ಲೆಸ್ ಮಾಡಿರಿ. ಅದೇ ರೀತಿ ಇನ್ಕಮ್ಸನ್ನು ನೋಡೋಣ. Then income exempted or not taxable under this head. Interest on debentures, it's not related to business. Dividend upon UTI, ಅದು ಬಿಸ್ನೆಸ್ ಸಂಬಂಧಪಟ್ಟಿದ್ದಲ್ಲ. ಹಾರ್ಸ್ ರೇಸ್ ಇಸ್ ನಾಟ್ ರಿಲೇಟೆಡ್ ಟು ಬಿಸ್ನೆಸ್, ಇದು ಅದರ್ ಇನ್ಕಮ್ ಒಳಗೆ ಬರ್ತಾವೆ. ಇನ್ಕಮ್ ಟ್ಯಾಕ್ಸ್ ರಿಫಂಡ್, ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇದೆ, ಅದನ್ನು ಇಲ್ಲಿ ಇನ್ಕಮ್ ಅಲ್ಲ ಬಿಸ್ನೆಸ್ದು, ಅದಕ್ಕೆ ನಾವು ಬಿಸ್ನೆಸ್ ಇನ್ಕಮ್ 57,800 ಇಸ್ ದ ಬಿಸ್ನೆಸ್ ಇನ್ಕಮ್. ಸೊ ಓನ್ಲಿ ಥಿಂಗ್ ನೀವು ಯಾವುದು ಎಕ್ಸ್ಪೆನ್ಸಸ್ ಇನ್ ಅಡ್ಮಿಸಿಬಲ್ ಅದಾವೆ ಅದನ್ನು ಆ್ಯಡ್ ಬ್ಯಾಕ್ ಮಾಡಬೇಕು, ಯಾವ ಅಲೋ ಇದಾವೆ ಲೆಸ್ ಮಾಡಬೇಕು. ಅದೇ ರೀತಿ ಇನ್ಕಮ್ ಯಾವುದು ಬಿಸ್ನೆಸ್ ಇನ್ಕಮ್ ಅಲ್ಲ ಅದನ್ನು ಮತ್ತೆ ನೀವು ಲೆಸ್ ಮಾಡಬೇಕು. ಸೊ ದೀಸ್ ಆರ್ ದ 3 ಕಾನ್ಸೆಪ್ಟ್ ಯು ಶುಡ್ ರಿಮೆಂಬರ್ ವೈಲ್ ಸಾಲ್ವಿಂಗ್ ದ ಬಿಸ್ನೆಸ್ ಇನ್ಕಮ್. ಏನೇನ್ರಿ, ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಯಾವ ಎಕ್ಸ್ಪೆನ್ಸಸ್ಸು ಬರುವುದಿಲ್ಲ ಅವ್ರನ್ನ ಮತ್ತೆ ಹೊಳ್ಳಿ ಆ್ಯಡ್ ಮಾಡಬೇಕು. ನಂತರ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಸೊ ಓನ್ಲಿ ಡಿಪ್ರಿಷಿಯೇಷನ್ ಒಂದೇ ಬರುತ್ತೆ, ಅಲ್ಲಿ ನಾವು ಹೆಚ್ಚಿಗೆ ಚಾರ್ಜ್ ಮಾಡಿರ್ತೀವಿ ನಮ್ಮ P&L ಅಕೌಂಟ್ ಒಳಗೆ ಆಸ್ ಪರ್ ಫೈನಾನ್ಷಿಯಲ್ ಅಕೌಂಟಿಂಗು, ಅಲ್ಲಿ ನಾವು ಜಾಸ್ತಿ ಮಾಡಿರ್ತೀವಿ. ಆದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಕೊಟ್ಟಿರ್ತಾರೆ ಇಷ್ಟ ನೀವು ಅಲೋ ಮಾಡಬೇಕು ಅಂಥೇಳಿ, ಅದನ್ನು ಮತ್ತೆ ನಾವು ಡಿಪ್ರಿಷಿಯೇಷನ್ ಆಸ್ ಪರ್ PL ಫೈನಾನ್ಷಿಯಲ್ ಅಕೌಂಟಿಂದ ಆ್ಯಡ್ ಮಾಡಿರ್ತೀವಿ, ಆಸ್ ಪರ್ ಇನ್ಕಮ್ ಟ್ಯಾಕ್ಸನ್ನು ಮತ್ತೆ ಲೆಸ್ ಮಾಡ್ತೀವಿ. ಅದೇ ರೀತಿ ಏನು ಇನ್ಕಮ್ಸ್ ಇದಾವೆ, ಇನ್ಕಮ್ಸ್ ಎಲ್ಲಿ ಬರ್ತಾವ್ರಿ, ಇಲ್ಲಿದ ನೋಡ್ರಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸು, ಡಿವಿಡೆಂಡ್ ಫ್ರಮ್ UTI, ಡಿಸ್ಕೌಂಟ್ ರಿಸೀವ್ಡ್ ಇಸ್ ಅ ಬಿಸ್ನೆಸ್ ಇನ್ಕಮ್, ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಹಾರ್ಸ್ ರೇಸ್ ಇಸ್ ನಾಟ್ ಕನ್ಸಿಡರ್ಡ್. ಇನ್ಕಮ್ ಟ್ಯಾಕ್ಸ್ ರಿಫಂಡ್ ನಾವು ಇಲ್ಲಿ ಬಿಸ್ನೆಸ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಂಗಿಲ್ಲ, ಸೊ ಅದು ಅದರ್ ಇನ್ಕಮ್ ಒಳಗೆ ಹೋಗುತ್ತೆ. ಓಕೆ, ಇವಿಷ್ಟು ಮಾಡಿದ್ರಿ ಅಂತಂದ್ರೆ ದಿಸ್ ಈಸ್ ಅ ಕರೆಕ್ಟ್ ಪ್ರಾಬ್ಲಮ್. ಓಕೆ, ಸೊ ಟೋಟಲ್ ಬಿಸ್ನೆಸ್ ಇನ್ಕಮ್ ವಿಲ್ ಬಿ 57,800. ಸೊ ಇದನ್ನು ರಿಮೆಂಬರ್ ಇಟ್ಕೊಡ್ರಿ, ಇದನ್ನು ನೆನಪಿಟ್ಕೊಡ್ರಿ. ಬಿಸ್ನೆಸ್ ಇನ್ಕಮ್ ಕಂಡು ಹಿಡಿಯುವಾಗ ಏನೇನ್ರಿ, ಇನ್ ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಈ ಎಕ್ಸ್ಪೆನ್ಸಸ್ ಅಲೋ ಇಲ್ಲ, ಅವಕ್ಕನ್ನು ವಾಪಸ್ ಆ್ಯಡ್ ಮಾಡ್ರಿ. ನಂತರ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರ ಅಲೋ ಮಾಡಿರ್ತಾರ ಅದನ್ನ ಲೆಸ್ ಮಾಡ್ರಿ. ನಂತರ ಇನ್ಕಮ್ ಎಕ್ಸೆಂಪ್ಟೆಡ್ ನಾಟ್ ಟ್ಯಾಕ್ಸೇಬಲ್ ಅಂಡರ್ ದಿಸ್ ಹೆಡ್, ಬಿಸ್ನೆಸ್ ಇನ್ಕಮ್ ಇರುವುದೇ ಇಲ್ಲ, ಅವಕ್ಕನ್ನು ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡಿರ್ತೀವಿ ನಮ್ಮ ನಾರ್ಮಲ್ P&L ಅಕೌಂಟ್ ಒಳಗೆ. ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ P&L ಅಕೌಂಟ್ ಪ್ರಕಾರ ಅವು ಎಲಿಜಿಬಲ್ ಅಲ್ಲ, ಅವಕ್ಕನ್ನು ಕೂಡ ನಿಮ್ಮ ಇನ್ಕಮ್ನಿಂದ ಲೆಸ್ ಮಾಡಿ ನಂತರ ಬಿಸ್ನೆಸ್ ಇನ್ಕಮ್ ಆಸ್ ಪರ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ನೀವು ಕಂಡು ಹಿಡಿಬೇಕು. ಓಕೆ, ಸೊ ದಿಸ್ ಈಸ್ ಆಲ್ಸೋ ವೆರಿ ಈಸಿ ಪ್ರಾಬ್ಲಮ್. Next, last question of today's session. Students, hope I explain my level best.
So how much I can help in your exam time, I am doing my level best, even though I have many study, work and all. So because of our students' help, Vaishnavi Revankar, Chinna Sunkar, they help me a lot. Because of that I am doing this video. They are the main helper for all the students. Okay, I am very thankful to them also. Okay, last question of today's question paper. From the following receipts and payments account, Dr. Shantala and additional information compute her income from profession for the assessment year 2021. Okay, so ಇದು ಪ್ರೊಫೆಷನ್ ಸಂಬಂಧಪಟ್ಟಂಥ ಎಕ್ಸ್ಪೆನ್ಸಸ್ ಅದಾವು. ಸೊ ಪ್ರೊಫೆಷನ್ಗೆ ರಿಲೇಟೆಡ್ ಎಕ್ಸ್ಪೆನ್ಸಸ್ ಸೇಮ್ PGBP ಥರನೇ ಇರುತ್ತೆ. ಅವ್ರ ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದನ್ನು ನಾವು ಆ್ಯಡ್ ಮಾಡಬೇಕು, ಲೆಸ್ ಮಾಡಬೇಕು, ನಂತರ ಸಂಬಂಧ ಇಲ್ಲಾರ್ದು ಬಿಟ್ಬಿಡಬೇಕು. ಓಕೆ, ಸೊ ರಿಸಿಪ್ಟ್ ಏನಿದೆ, ಕ್ಯಾಶ್ ಇನ್ ಹ್ಯಾಂಡ್ ಇದೆ, ಕನ್ಸಲ್ಟೇಷನ್ ಫೀಸ್ ಇದೆ, ವಿಸಿಟಿಂಗ್ ಫೀಸ್ ಇದೆ, ಎಕ್ಸ್ರೇ ಫೀಸ್ ಇದೆ, ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪರ್ಚೇಸ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ 65,000, rent from house property ಇದೆ. ಸೊ ಇದು ನಾಟ್ ಇನ್ಕಮ್. ದೆನ್ ಪೇಮೆಂಟ್ಸ್ ಟು ಡಿಸ್ಪ್ಲಿನರಿ ಎಕ್ಸ್ಪೆನ್ಸಸ್, ಮೆಡಿಕಲ್ ಪಿರಿಯಾಡಿಕಲ್ಸ್, ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಮ್, ಸ್ಯಾಲರೀಸ್ ಟು ಸ್ಟಾಫ್, ಡೊಮೆಸ್ಟಿಕ್ ಎಕ್ಸ್ಪೆನ್ಸಸ್, ಡೊನೇಷನ್ಸ್, ಡಿಪಾಸಿಟ್ ಇನ್ ಬ್ಯಾಂಕ್, ಕಾರ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್, ಕ್ಯಾಶ್ ಇನ್ ಹ್ಯಾಂಡ್. ಸೊ additional information, depreciation allowable as per rules ₹5,000, donations are paid to political party. ಸೊ ಇದಿಷ್ಟು ನಿಮ್ಮ ರಿಸಿಪ್ಟ್ ಆ್ಯಂಡ್ ಪೇಮೆಂಟ್ಸ್ ಕೊಟ್ಟಿದ್ದಾರೆ. ಆನ್ ದಿಸ್ ಬೇಸಿಸ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೊ ಯಾವ ರೀತಿ ಅಂತ ನೋಡೋಣ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಡಾಕ್ಟರ್ ಶಾಂತಲಾ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 24,000. ದೆನ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 7,200. ಸೊ ಟೋಟಲ್ 16,800. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 16,800 ಆಯಿತು. ದೆನ್ ಇನ್ಕಮ್ ಫ್ರಮ್ ಪ್ರೊಫೆಷನ್. ಸೊ ಇದು ನಿಮ್ಗೆ 24,000 ಬಂದಿತ್ತು, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿದ್ರಿ, ಇದು ಹೌಸ್ ಪ್ರಾಪರ್ಟಿ ಇನ್ಕಮ್ ತೋರಿಸಿದ್ರಿ ನೀವು. ನಂತರ ಇನ್ಕಮ್ ಫ್ರಮ್ ಪ್ರೊಫೆಷನಲ್ ರಿಸಿಪ್ಟ್, ಕನ್ಸಲ್ಟೇಷನ್ ಫೀಸ್ ತೊಗೊಂಡಿದ್ದೀರಿ, ವಿಸಿಟಿಂಗ್ ಫೀಸ್ ತೊಗೊಂಡಿದ್ದೀರಿ, ಎಕ್ಸ್ರೇ ಫೀಸ್ ತೊಗೊಂಡಿದ್ದೀರಿ. ಸೊ ಟೋಟಲ್ 2 lakhs. ಎಲ್ಲಿದೆ ಇದು? ಇಲ್ಲೈತೆ ನೋಡ್ರಿ. ಕನ್ಸಲ್ಟೇಷನ್ ಫೀಸ್ ತೊಗೊಂಡಿದ್ದೀರಿ 1,30,000, ವಿಸಿಟಿಂಗ್ ಫೀಸ್ 20,000, ಎಕ್ಸ್ರೇ ಫೀಸ್ 50,000. ಸೊ ಶೇರ್ ಆಫ್ ಇನ್ಕಮ್ ಫ್ರಮ್ HUF, ಇಟ್ ಈಸ್ ನಾಟ್ ಇನ್ಕಮ್, ಪ್ರೊಫೆಷನ್ ಇನ್ಕಮ್ ಅಲ್ಲ. ದೆನ್ ಲೋನ್ ಫ್ರಮ್ ಬ್ಯಾಂಕ್ ಪರ್ಚೇಸ್, ಇದು ಲೋನ್ ಇದೆ. ನಂತರ ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇದು ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಐತಿ. ಸೊ ಅದನ್ನು ಸಪ್ರೇಟ್ಲಿ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ವಿ. ನಂತರ ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಏನೇನಿದಾವ್ರಿ? ಡಿಸ್ಪೆನ್ಸರಿ ಎಕ್ಸ್ಪೆನ್ಸಸ್ ಇದೆ, ಇಟ್ ಈಸ್ ಎಲಿಜಿಬಲ್. ಪಿರಿಯಾಡಿಕಲ್ಸ್ ರಿಲೇಟೆಡ್ ಟು ಮೆಡಿಕಲ್ ಫೀಲ್ಡ್. ದೆನ್ ಸ್ಟಾಫ್ ಸ್ಯಾಲರೀಸ್, ಕಾರ್ ಎಕ್ಸ್ಪೆನ್ಸಸ್, ಡೆಪ್ರಿಷಿಯೇಷನ್ ಅಲೋಡ್ ಮಾಡಿದರೆ 5,000. ಸೊ 93,800. ಪ್ರೊಫೆಷನಲ್ ಇನ್ಕಮ್ 1,06,200. ಸೊ ಟೋಟಲ್ ಗ್ರಾಸ್ ಟೋಟಲ್ ಇನ್ಕಮ್ 1,23,000. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಮೇಲೆ ನಿಮ್ಮ ಪ್ರೊಫೆಷನ್ದಿಂದ ಟೋಟಲ್ 1,23,000 ಬಂದೈತೆ. ಸೊ ಪ್ರೊಫೆಷನಲ್ ಇನ್ಕಮು 1,06,200, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 16,800. ಸೊ ಯಾವ್ಯಾವ ಎಕ್ಸ್ಪೆನ್ಸಸ್ ಬರಲಿಲ್ಲ ಇಲ್ಲಿ? ಡಿಪಾಸಿಟ್ ಬರಲಿಲ್ಲ, ಕಾರ್ ಎಕ್ಸ್ಪೆನ್ಸಸ್ ಬಂತು, ಕಾಸ್ಟ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ಇಸ್ ಅ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸು, ಅದನ್ನು ನಾವು ಕನ್ಸಿಡರ್ ಮಾಡೋಂಗಿಲ್ಲ, ಯಾಕಂದ್ರೆ ಅದ್ರ ಮೇಲೆ ಡಿಪ್ರೆಷನ್ ಅಲೋ ಮಾಡಿರ್ತೀವಿ. ಡೊನೇಷನ್ ಇಸ್ ಗಿವನ್ ಟು ಪೊಲಿಟಿಕಲ್ ಪಾರ್ಟಿ, ಇಸ್ ನಾಟ್ ರಿಲೇಟೆಡ್ ಟು ಪ್ರೊಫೆಷನ್. ಸೊ ದಟ್ ಈಸ್ ಆಲ್ಸೋ ನಾಟ್ ಕನ್ಸಿಡರ್ಡ್. ಭಾಳ ಸಿಂಪಲ್ ಇರುತ್ತೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ, ಈಸಿಯಾಗಿ ಸಾಲ್ವ್ ಮಾಡಿ ಬನ್ನಿರಿ. ಸೊ ಇನ್ಕಮ್ ಫ್ರಮ್ ಪ್ರೊಫೆಷನ್ ಒಳಗೆ ಏನು ನೋಡ್ತೀವಿ? ಪ್ರೊಫೆಷನ್ಗೆ ಸಂಬಂಧಪಟ್ಟಂಥ ಇನ್ಕಮ್ ಏನೇನದಾವೆ ಅದನ್ನು ಒಂದು ಸೈಡ್ ಬರೋದು ಇನ್ಕಮ್ ಅಂತ ಟ್ರೀಟ್ ಮಾಡಿರಿ. ನಂತರ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಏನೇನದಾವೆ? ಸೊ ಡಿಸ್ಪೆನ್ಸರಿ, ಪಿರಿಯಾಡಿಕಲ್, ಸ್ಟಾಫ್ ಸ್ಯಾಲರೀಸ್, ಕಾರ್ ಎಕ್ಸ್ಪೆನ್ಸಸ್, ಡೆಪ್ರಿಷಿಯೇಷನ್. ಸೊ ಅದನ್ನು ನಾವು ಏನೇನು ಎಕ್ಸ್ಪೆನ್ಸಸ್ ಅದಾವೆ, ಇನ್ಕಮ್ ಏನದ ನೋಡ್ರಿ, ಲೆಸ್ ಮಾಡಿರಿ. ಸೊ ಯು ವಿಲ್ ಕಮ್ ಟು ನೋ ಪ್ರೊಫೆಷನಲ್ ಇನ್ಕಮ್. ಓಕೆ ಸ್ಟೂಡೆಂಟ್ಸ್, ಹೋಪ್ I tried my level best. So this is the last question. So you took around 45 minutes to 1 hour to explain, because I have also little hurry because I have to go to bilingual for my election duty. So I also have a training today at 10:30, so I have to leave 8:30 or 9 o'clock. So students, all the best. Pray God you will get a easy question paper. So GST ಕ್ಲಾಸ್ ಮಾಡಿದಾಗೂ ಹೇಳಿದ್ದೆ ಈಜಿ ಕ್ವಶನ್ ಪೇಪರ್ ಬರುತ್ತೆ ಅಂತ ಹೇಳಿ, ಅದೇ ರೀತಿ ಈಜಿ ಕ್ವಶನ್ ಪೇಪರ್ ಬಂತು. ನಂತರ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅದನ್ನು ನಾನು ಟೀಚ್ ಮಾಡಿದ್ದಿಲ್ಲ, ಭಾಳಷ್ಟು ವಿದ್ಯಾರ್ಥಿಗಳು ರಿಕ್ವೆಸ್ಟ್ ಮಾಡಿಕೊಂಡ್ರು. ಬಿಕಾಸ್ ಆಫ್ ಹೆಲ್ಪ್ ರಿಸೀವ್ಡ್ ಫ್ರಮ್ ವೈಷ್ಣವಿ ರೇವಣ್ಕರ್, ಚಿನ್ನಾ ಸುಂಕರ್, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕ್ವಶನ್ ಪೇಪರ್ನ ಬಿಡಿಸಿ ನಾವು ನಿಮ್ಮ ಎಕ್ಸಾಮ್ಗಿಂತ ಮುಂಚೆ ವಿಡಿಯೋಸನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ವಿ. ಅದೇ ರೀತಿ ಇನ್ಕಮ್ ಟ್ಯಾಕ್ಸು ನಾನು ಟೀಚ್ ಮಾಡೇ ಇಲ್ಲ, ಅದು ನಂಗೆ ಟಫ್ ಆಗುತ್ತೆ ಅಂತೇಳಿ ನಾನು ವಿಚಾರ ಮಾಡಿದ್ದೆ. ಆದರೆ ನಮ್ಮ ವಿದ್ಯಾರ್ಥಿಗಳು ಹೇಳಿದರು, ಸರ್ ನಾವು ಬಿಡಿಸ್ಕೊಡ್ತೀವಿ, ನೀವು ಪ್ಲೀಸ್
ಹೆಲ್ಪ್ ಮಾಡಿರಿ ಸರ್, ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗುತ್ತಾ ಅಂಥೇಳಿ ಅವರು ಹೇಳಿದರು. ಸೊ ಅದಕ್ಕೆ ನಂದು ಏನು ಪ್ರೀವಿಯಸ್ ನಾಲೆಜ್ ಇತ್ತು ಅದನ್ನು ಬೇಸ್ ಇಟ್ಕೊಂಡು ಅವ್ರು ಬಿಡಿಸ್ಕೊಟ್ಟ ನಂತರ, ಯಾಕಂದರೆ ನನಗೆ ಟೈಮ್ ಇಲ್ಲ ಬಿಡಿಸ್ಲಿಕ್ಕೆ, ಅಗೇನ್ ನಾನು ಮತ್ತೆ ಸ್ಟಡಿ ಮಾಡ್ಕೋತಾ ಹೋಗ್ಬೇಕಾಗತ್ತೆ. ಸೊ ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೆ, ನೀವಿಬ್ಬರು ಕೂಡಿ 22 ಮತ್ತು 21 ಕ್ವಶನ್ ಪೇಪರ್ ಬಿಡಿಸ್ರಿ. ಏನಾದರೂ ಮಿಸ್ಟೇಕ್ಸ್ ಇತ್ತು ಅಂತಂದ್ರೆ ಅದನ್ನು ನಾವು ರೆಕ್ಟಿಫೈ ಮಾಡೋಣ, ಇಲ್ಲ ಅಂತಂದ್ರೆ ನೀವು ಬಿಡಿಸ್ಕೊಡ್ರಿ. ಅದನ್ನ ನಾವು PPT ಮಾಡಿ ಮತ್ತೆ ಎಲ್ಲ ವಿದ್ಯಾರ್ಥಿಗಳು ಹೆಲ್ಪ್ ಆಗಂಗೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡೋಣ ಅಂತ ಹೇಳಿದ್ವಿ. ಸೊ ದೇ ಆರ್ ಆಲ್ಸೋ ಅಗ್ರೀಡ್. ಸೊ ದೇ ಆರ್ ಹೆಲ್ಪ್ ಮೀ ಅ ಲಾಟ್. ಸೊ ಐ ಆಮ್ again on behalf of all my students who are watching this video all over Karnataka. ಸೊ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ನಾನು ವೈಷ್ಣವಿ ರೇವಣ್ಕರ್ ಮತ್ತು ಚಿನ್ನ ಸುಂಕದವರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಸ್ಟೂಡೆಂಟ್ಸ್, ಆಲ್ ದ ಬೆಸ್ಟ್. ಇನ್ಕಮ್ ಟ್ಯಾಕ್ಸ್ ಪೇಪರ್ ಕೂಡ ಈಸಿಯಾಗಿ ಬರುತ್ತೆ. ಡೋಂಟ್ ವರಿ, ಡೋಂಟ್ ಟೇಕ್ ಎನಿ ಟೆನ್ಷನ್. ಪ್ರೀ ಮೈಂಡ್ ಆಗಿ ಎಕ್ಸಾಮ್ ಹಾಲಿಗೆ ಹೋಗ್ರಿ, ಕ್ವಶನ್ ಪೇಪರ್ ನೋಡ್ರಿ, ಈಜಿ ಕ್ವಶನ್ ಪೇಪರ್ ಬಂದಿರ್ತಾವೋ, ಆರಾಮಾಗಿ 3 ತಾಸೊಳಗೆ ಎಲ್ಲ ಕ್ವಶನ್ಸನ್ನು ಟಚ್ ಮಾಡಿ ಬರ್ರಿ. ಓಕೆ, ಡೋಂಟ್ ಟೇಕ್ ಎನಿ ಟೆನ್ಷನ್. ಸೊ 21 ಕ್ವಶನ್ ಪೇಪರ್ ರೆಡಿ ಇದೆ, 22 ಕ್ವಶನ್ ಪೇಪರ್ ರೆಡಿ ಇದೆ. ಸೊ ನೀವು ಸ್ಪೀಡಾಗಿ ಇಟ್ಟು ನೋಡಿರಿ ಅಂತಂದ್ರೆ ಅರ್ಧ ಗಂಟೆ ಒಳಗೆ ಮುಗಿತೈತಿ. ಎಕ್ಸಾಮ್ ಹಾಲ್ಗೆ ಹೋಗಿತ್ತ ಮುಂಚೆ ಇನ್ನೊಂದ್ಸಲ ವಿಡಿಯೋಸನ್ನು ರೀಕಾಲ್ ಮಾಡ್ಕೊಳ್ರಿ, ಮತ್ತೆ ಸಾಲ್ಯೂಷನ್ ಮಾಡ್ರಿ. ಗೋ ಟು ಎಕ್ಸಾಮ್. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.